ಕಡೆ ಶೇರ್ಸ್ ಅಲ್ಲೂ ದುಡ್ಡು ಮಾಡ್ತಾ ಇದ್ದೀರಾ, ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಅಲ್ಲೂ ದುಡ್ಡು ಮಾಡ್ತಾ ಇದ್ದೀರಾ, ಡಬಲ್ ಇನ್ಕಮ್. ಇನ್ಸ್ಪಿರೇಷನ್ ವಿಡಿಯೋಗಳು ನೋಡೇ ಕಲ್ತಿ ನಾನು ಮಾಡಿದ್ದೀನಿ 0 to 0. ಆ ಒಂದು ನಮಗೆ ಭಾರಿ ಇನ್ಸ್ಪಿರೇಷನ್ ಆಯ್ತು ಸರ್. ಅದು ಈಗಲೂ ನೋಡ್ತಾ ಇರ್ತೀನಿ, ಅದು ನೋಡಿದೆ ಒಂದು ಮೋಟಿವೇಶನ್. ನೀವು ಮಾಡಿರೋ ಸ್ಪೀಚ್ ಎಲ್ರಿಗೂ ಮುಟ್ಟುತ್ತೆ ಸರ್. ಈ ಥರ ಹೇಳ್ಕೊಡೋದು ಯಾರೂ ಸಿಗಲ್ಲ ಕರ್ನಾಟಕದಲ್ಲಿ, ಸಿಕ್ಕಿರೋದು ನೀವು. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಒಂದು ಸೆಪ್ಟೆಂಬರಲ್ಲಿ ಇನ್ವೆಸ್ಟ್ ಮಾಡಿದೆ 2 lakhs. ಇವತ್ತಿಗೆ ನನಗೆ ಒಂದು 11% ಪ್ರಾಫಿಟಲ್ಲಿ ಇದೆ. ಆ ಸ್ಟ್ರಾಟಜಿ ಹೇಗೆ ಮಾಡ್ತೀರಾ, ಏನೇನು ಸೆಲ್ ಮಾಡ್ತೀರಾ, ಸ್ವಲ್ಪ ಕ್ಲೂ ಕೊಡಿ. ಸೊ ದಟ್ ಯಾಕಂದ್ರೆ ಅವರು ದುಡ್ಡು ಮಾಡ್ಬೇಕಂತ ಆಸೆ ಇದೆ. ನೋಡೋಣ, ಲೆಟ್ ದೆಮ್ ಟ್ರೈ. ನಮಸ್ತೆ ಕರ್ನಾಟಕ. ಸೊ ವೆಲ್ಕಮ್ ಟು ಟಿಡಿ ಸಾಧಕರು. ಸೊ ಇವತ್ತು ನಮ್ಮ ಜೊತೆ ಹಾಟ್ ಸೀಟ್ನಲ್ಲಿ ಒಬ್ಬ ಟಿಡಿ ಸಾಧಕರು ಇದ್ದಾರೆ. ಇವ್ರು ಸ್ಟಾಕ್ ಮಾರ್ಕೆಟಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಅವ್ರ ಅಚೀವ್ಮೆಂಟ್ ಏನು, ಅವ್ರ ಇನ್ಸ್ಪೈರಿಂಗ್ ಸ್ಟೋರಿನ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ಸೊ ಬೆನಕ ಕುಮಾರ್ ಅಂತ ಹೆಸರು. ವೆಲ್ಕಮ್ ಟು ದ ಶೋ. ಎಸ್ ಸರ್, ಈ ಸ್ಟಾಕ್ ಮಾರ್ಕೆಟ್ ಜರ್ನಿ ಹೆಂಗೆ ಶುರುವಾಯಿತು, ಅದಕ್ಕಿಂತ ಮುಂಚೆ ಒಂದು ನಿಮ್ಮ ವಿದ್ಯಾಭ್ಯಾಸ ಏನು? ಕನ್ನಡ ಮೀಡಿಯಮಲ್ಲೇ ನಾನು ಓದಿರೋದು. ಓಕೆ. ಕನ್ನಡ ಮೀಡಿಯಂ ಚಂದಾಪುರದಲ್ಲಿ ಓದಿದೆ ಸರ್. ಅದಾದಮೇಲೆ ನಾನು ITI ಮುಗಿಸ್ಕೊಂಡು ಡಿಪ್ಲೊಮಾ ಮೆಕ್ಯಾನಿಕಲ್ ಮುಗಿಸ್ಕೊಂಡಿದ್ದೆ. ಕೆಲಸ ಸರ್? ಕೆಲಸ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ 2 ಕಂಪ್ನಿ ಚೇಂಜ್ ಮಾಡಿದ್ದೀನಿ ಸರ್. ಫಸ್ಟ್ ನಾನು ಕ್ವಾಲಿಟಿಯಲ್ಲಿದ್ದೆ, ಆಮೇಲೆ ಅದೇ ರೀತಿ ಒಂದು ಬೇರೆ ಕಂಪ್ನಿಗೆ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗೈತಲ್ಲ, ಕೆಲಸ ಚೆನ್ನಾಗಿತ್ತು, ಎಲ್ಲಾನು ಇತ್ತು. ಸರ್ ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಬಿಸ್ನೆಸ್ಗೆ ಹೆಂಗೆ ಎಂಟ್ರ್ ಆದ್ರಿ, ಯಾವ ರೀತಿ ಎಂಟ್ರ್ ಆದ್ರಿ ಸರ್? ಒಂದು ನಮ್ಗೆ ಒಂದು ಫ್ರೆಂಡ್ ಸಿಕ್ಕಿದೆ ಸರ್. ನಾನು ಹೇಗೆ ಅಂದರೆ ಈಗ ಕೇಳಿದೆ, ಹೇಗೆ ಮಾಡ್ತೀಯಾ, ಇಷ್ಟೆಲ್ಲ ನೀನು ಕಷ್ಟದಲ್ಲಿದೆಯಾ, ಹೆಂಗೆ ನೀನು ವರ್ಕ್ ಮಾಡ್ತೀಯಾ ಅಂತ. ಅವನು ನನ್ನ ಒಂದಿನ ಅವನು ರೂಮಲ್ಲಿ ಇದೆಲ್ಲ ಸೆಟಪ್ ಮಾಡ್ಕೊಂಡಿದ್ದಂತೆ. ಓಕೆ. ಒಂದಿನ ಕರೆದ್ರು ನನ್ನ. ಇದು ಹೆಂಗೆ, ನನಗೆ ಅವಾಗ ಏನೂ ಗೊತ್ತೇ ಇಲ್ಲ ಸರ್. ಇದೇನು ಈ ಥರ ಇದೆ, ಅದು ಗ್ರಾಫ್ಗಳು ನೋಡೋದು ಏನಂದರೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ರೆ ಯಾರಿಗೂ ಅರ್ಥನೇ ಆಗಲ್ಲ ಸರ್. ಹೌದು ಹೌದು. ಅವನು ಈ ಥರ ನೀನು ಏನಿಲ್ಲ, ಸುಮ್ಮನೆ ಇನ್ವೆಸ್ಟ್ ಮಾಡು, ಅದು ದುಡ್ಡು ಬರುತ್ತೆ, ಬರೀ ಅವ್ರು ಮಾಡ್ತಾ ಇರೋದು ಬರೀ ಬೈ. ಅವ್ರಿಗೆ ಎರ್ಜಿಂಗ್ ಅನ್ನೋದು ಏನೂ ಗೊತ್ತಿರಲಿಲ್ಲ. ಅವರು ಸುಮಾರು ಲಾಸ್ ಮಾಡ್ಕೊಂಡು, ನನಗೂ ಒಂದು ಇನ್ಸ್ಪಿರೇಷನ್ ಆಯಿತು, ಇವರೆಲ್ಲ ಲಾಸ್ ಮಾಡ್ತಾ ಇದ್ದಲ್ಲ, ಇದು ಹೆಂಗೆ ಇದು ವರ್ಕ್ ಮಾಡೋದು. ನಾವು 3 ಜನ ಒಂದು ಪ್ಲಾನ್ ಮಾಡಿದ್ವಿ ಸರ್. 3 ಜನ ಸೇರ್ಕೊಂಡ್ರಿ? ಎಸ್ ಸರ್. ಸೊ ಆಮೇಲೆ ಏನು ಮಾಡಿದ್ರಿ ಸ್ಟಾಕ್ ಮಾರ್ಕೆಟಲ್ಲಿ? 3 ಜನ ಸೇರಿ ಏನು ಮಾಡಿದ್ರಿ, ಯೂಟ್ಯೂಬ್ ನೋಡ್ತಾ ಇದ್ರಿ, ಈ ಥರ ಬರೇ ಬೈ ಮಾಡು ಅಂತ. ನಾನು ಅದನ್ನ ನೋಡಿದೆ, ಏಂಜಲ್ ಒಂದು ಓಪನ್ ಮಾಡಿದೆ, ಮೇಲೆ ಗ್ರೀನ್ ಹೋಗ್ತಾ ಇತ್ತು, ಒತ್ತಿದೆ, ಬೈ ಆಗೋದು, 500 ರೂಪಾಯಿ ಬರೋದು, ಇದ್ರಲ್ಲಿ ತುಂಬ ದುಡ್ಡಿದೆ, ಏನೋ ಮಾಡ್ಬೋದು ಅಂತ ಮಾಡಿದೆ. ಒಂದು 3 days ಕಂಟಿನ್ಯೂ ಬಂತು ಸರ್ ದುಡ್ಡು. ಅದೇನು ಬಂತು ಹಂಗೆ ಹೋಯ್ತು. ಓಕೆ. ನಾನು ಅಕ್ಟೋಬರಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಇವತ್ತಿಗೆ ಅಕ್ಟೋಬರ್ಗೆ ನಾನು ಪ್ರಾಫಿಟಲ್ಲಿ ಬಂದಿದ್ದೀನಿ ಸರ್. ಬಟ್ ಇನ್ನೂ ಲಾಸ್ ರಿಕವರಿ ಆಗಿಲ್ಲ. ನಿಮ್ಮ ಜರ್ನಿ 1 year ಆಗಿದೆ? 1 year ಆಗಿದೆ. ಸ್ಟಾಕ್ ಮಾರ್ಕೆಟ್ಗೆ 1 ವರ್ಷ. ಎಸ್. ಸೊ ಇವಾಗ ನಿಮಗೆ ಮಾರ್ಕೆಟ್ನ ಹಾಳಾಗಿ ಗೊತ್ತಿದೆ. ಎಸ್. ಸೊ ಈ ಒಂದು ಜರ್ನಿಯಲ್ಲಿ ಏರುಪೇರುಗಳು ಏನಾದ್ರು ನೋಡಿದ್ರ ಸ್ಟಾಕ್ ಮಾರ್ಕೆಟಲ್ಲಿ? ಸುಮಾರು ನೋಡಿದ್ದೀನಿ ಸರ್. ಹೇಗೆ ಅಂದರೆ ನಂದು ನೀವು P&L ನೋಡಿದ್ರೆ ಆ್ಯಕ್ಚುಲಿ ನಾನು 50,000 ಗಂಟೆ ಲಾಸು ಬಿಟ್ಟಿದ್ದೀನಿ ಸರ್. ಏನು ಮಾಡೋದು, ಒಂದು ಏಪ್ರಿಲ್ ಬಂತು, ಏಪ್ರಿಲಲ್ಲೂ ಫುಲ್ ಲಾಸು. ಇದು ಸ್ಟಾಕ್ ಮಾರ್ಕೆಟೇ ಬೇಡ ಅನ್ನೋ ಲೆವೆಲ್ಗೆ ನಾನು ಬೇಜಾರಾಗಿದೆ. ಬಟ್ ಏನು ಮಾಡೋದು, ನಾವು ಹೇಳೋದನ್ನ ವಿರುದ್ಧವಾಗಿ ಮಾಡ್ತಾ ಇದ್ರ, ನೇಕೆಡ್ ಮಾಡ್ತಾ ಇದ್ರ? ಇಲ್ಲ ಸರ್, ನೇಕೆಡ್ ಅಂದರೆ ನಿಮ್ಮದು ಸ್ಕ್ಯಾಲ್ಪಿಂಗ್ದು ಅದು ಇಷ್ಟರಲ್ಲೇ ಹೋಗಬೇಕು, ಇಲ್ಲಿಗೆ ಎಕ್ಸಿಟ್ ಆಗಬೇಕು, ಒಂದು ಸ್ಟಾಪ್ ಲಾಸ್ ಇಡ್ತಾ ಇರಲಿಲ್ಲ. ಓಕೆ. ಬರುತ್ತೆ ಬಿಡು ಅಂತ ಅದೊಂದು ನಾವು ಮಿಸ್ಟೇಕ್ ಮಾಡಿದ್ದು. ಓಕೆ. ಸ್ಟಾಪ್ ಲಾಸ್ ಹಿಡ್ದಿರ ನಾವು ತುಂಬ ಲಾಸ್ ಮಾಡ್ಕೊಂಡ್ರೆ, ಅದರಿಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲೀಲಿಲ್ಲ? ಇಲ್ಲ ಸರ್, ಕಲೀಲಿಲ್ಲ. ಅದರಿಂದ ಸೊ ಪಾಠ ಕಲ್ತರು ಸಹ ಮೇನ್ಲಿ ಇಂಟ್ರಾಡೇ ಮಾಡಕ್ಕೆ ಹೋಗಿ ದುಡ್ಡು ಕಳ್ಕೊಂಡ್ರಿ ಸ್ಟಾರ್ಟಿಂಗಲ್ಲಿ? ಓಕೆ. ಅದಾದಮೇಲೆ ಸರ್? ಅದಾದಮೇಲೆ ಏನಾಯಿತು, ಜರ್ನಿ ಹಿಂಗೆ ಸ್ಟಾರ್ಟ್ ಆಯ್ತು ಸರ್. ನೀವು ನೋಡ್ತಾ ಇರ್ಬೋದು, ಒಂದು 3 days ಬರುತ್ತೆ, 4 daysಗೆ ಅಲ್ಲೇ ಅಮೌಂಟ್ ಹೋಗ್ಬಿಡ್ತಿತ್ತು. ಈಗ ಏನು ಮಾಡೋದು, ಈಗ ಅಮೌಂಟ್ ಬೇಕೇ ಬೇಕು. ಆ್ಯಕ್ಚುಲಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ 2 lakh ಕಳೆದಿದ್ದೀನಿ ಸರ್. ಓಕೆ. ಆ 2 lakh ರಿಕವರಿ ಮಾಡೋಕ್ಕೆ 2 lakh ಹಾಕ್ಕೊಂಡು ನಿಮ್ಮ ಗೈಡ್ಲೈನ್ಸಿಂದ ಸ್ಟಾಕ್ಸ್ನೆಲ್ಲ ಬೈ ಮಾಡಿಬಿಟ್ಟು ಪ್ಲಡ್ಜ್ ಮಾಡಿದ್ವಿ ಸರ್. ಪ್ಲಡ್ಜ್ ಮಾಡಿದ ಅಮೌಂಟ್, ಯಾಕಂದರೆ ನಾವು ಈಗ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟ್ ಸೇಫು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಹೌದು. ಈ ಪ್ಲಡ್ಜಲ್ಲಿ ಬಂದಿರೋದನ್ನ ಇದನ್ನೇನಾದರೂ ಒಂದು ಮಾಡಲೇಬೇಕು ಅಂದ್ಬಿಟ್ಟು ಈಗ ನೀವೇ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಸರ್. ಇವರು ಕೋಟೆನಾಡು, ಚಿತ್ರದುರ್ಗ ಮಲ್ಲಿ ಸರ್. ಮಲ್ಲಿ ಸರ್ ವಿಡಿಯೋ ನೋಡಿದ್ರಿ ಸರ್. ಮಲ್ಲಿ ಸರ್ ವಿಡಿಯೋ ನೋಡಿ ಅವ್ರು ಏನು ಮಾಡ್ತಿದ್ರು, 500 ಪಾಯಿಂಟ್ಸ್ ದೂರವಾಗಿ ಬರೇ ಸ್ಟ್ರಾಂಗಲ್ ಮಾಡ್ತಿದ್ರು. ಅವರಿಂದ ನೀವು ಕರ್ಸಿದ್ರಿಂದ ನಮಗೆ ಅದು ತುಂಬ ಯೂಸ್ ಆಯ್ತು ಸರ್. ಮಲ್ಲಿ ಸರ್ದು ವಿಡಿಯೋ ನೋಡಿದೆ, ಮಲ್ಲಿ ಸರ್ ಒಂದು ಟೀಚ್ ಮಾಡಿದ್ರು, ಯಾವಾಗಲೂ ಪ್ರೀಮಿಯಂ ಮ್ಯಾಚ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು. ನಾವು ಯೋಚನೆ ಮಾಡಿದ್ರಿ, ಅವ್ರ ಹತ್ರ ದುಡ್ಡಿದೆ, ನಾವೇನು ಮಾಡೋಣ, ನಮ್ಮ ಹತ್ರ ಇರೋದು 2 ಲಕ್ಷ ಸರ್. 2 ಲಕ್ಷದಲ್ಲಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ.
ಆಮೇಲೆ ನೀವೇ ಒಂದು ಸೆನ್ಸಿಬಲ್ ಅಂತ ಒಂದು ನಮಗೆ ಇಂಟ್ರಡಕ್ಷನ್ ಮಾಡಿಕೊಟ್ಟಿದ್ರಿ. ಅದಕ್ಕೆ ಬಿಫೋರು ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ ಸರ್. ಅದೇನಂದ್ರೆ 3 ಜನ ಸೇರಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಒಂದು ಪ್ರಯತ್ನ ಬಿದ್ರಿ ಸರ್. ಓಕೆ. 2 ಲ್ಯಾಕ್ ಕ್ರೆಡ್ಡಿಂದ ಸಾಲ ಮಾಡಿ 2 ಲ್ಯಾಕ್ ಹಾಕಿದ್ರಿ. ಫ್ರೆಂಡ್ಸ್ ಎಲ್ಲ 50-50 ಎಲ್ಲ ತೊಗೊಂಡು ಒಟ್ಲಾಗಿ 3 ಲ್ಯಾಕ್ ಕ್ಯಾಪಿಟಲ್ ಇಟ್ಕೊಂಡ್ರಿ. ಹಾಗೆ ಮಾಡಿ ಎಲ್ಲ ಒಂದು ಏನಾದರೂ ನಾವೊಂದು ಒಂಥರ ರೂಮ್ ಮಾಡಿಕೊಂಡು ನಾವು ಒಂದು ಇದಾಗೋಣ, ಸ್ಟೇಬಲ್ ಆಗೋಣ, ಹೀಗೆ ವರ್ಕ್ ಮಾಡ್ಕೊಂಡು ಹೋಗೋಣ ಅಂತ. ಅದು ನಮಗೆ ಸಕ್ಸಸ್ ಆಗಿಲ್ಲ ಸರ್. ಯಾಕೆ ಏನಾಯ್ತು ಅಂದರೆ ಫ್ರೆಂಡ್ಶಿಪ್ ಹಾಳಾಯ್ತಾ ಸ್ವಲ್ಪ? ಫ್ರೆಂಡ್ಶಿಪ್ ಅಂತೂ ಹಾಳಾಗಿಲ್ಲ ಸರ್. 3 ಜನ ಹಾಗೇ ಇದಿರ್ತಾರೆ ಇದುವರೆಗೂ. ನಮ್ಮದು ಯೂಶಲಿ ನಾನು ನೋಡಿರಂಗೆ ಇಬ್ರು ಒಳ್ಳೆ ಫ್ರೆಂಡ್ಸು ಕುತ್ಕೊಂಡು ಇಂಟ್ರಾಡೇ ಮಾಡಿದ್ರೆ ಇಬ್ಬರು ಫ್ರೆಂಡ್ಶಿಪ್ ಹಾಳಾಗತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ನೀವೆಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರಿ, ನಿಮ್ಮ ಫ್ರೆಂಡ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟು ನೀವು ಅವ್ರ ಜೊತೆ ಕುತ್ಕೊಂಡು ಟ್ರೇಡ್ ಮಾಡಿದ್ರ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು ಕಟ್ ಆಗಿಬಿಡುತ್ತೆ. ಕರೆಕ್ಟ್. ಸಂಬಂಧಗಳನ್ನೇ ಹಾಳು ಮಾಡೋದೇ ಸ್ಟಾಕ್ ಮಾರ್ಕೆಟ್. ಅದಕ್ಕೆ ಸ್ಟಾಕ್ ಮಾರ್ಕೆಟನ್ನು ಎಕ್ಸ್ಪೆಷಲಿ ಏನು ಬೇಕಾದ್ರೂ ಮಾಡಿ, ಲಾಂಗ್ ಟರ್ಮ್ ಮಾಡಿ, ಸ್ವಿಂಗ್ ಟ್ರೇಡಿಂಗ್ ಮಾಡಿ, ಹೆಡ್ಜಿಂಗ್ ಮಾಡಿ, ಇಂಟ್ರಾಡೇ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್ ಸೇರ್ಕೊಂಡು ಇಬ್ಬರು ಫ್ರೆಂಡ್ಸ್ ಸೇರಿ ಇಂಟ್ರಾಡೇ ಮಾಡಿದ್ರೆ ಇಬ್ಬರು ಕಿತ್ತೋಗ್ತಾರೆ. ಎಸ್ ಸರ್. ಸದ್ಯಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬಟ್ ಏನಾದ್ರೆ ಏನಾಯ್ತು, ಕ್ಯಾಪಿಟಲ್ ಏನಾಯ್ತು? 3 ಲ್ಯಾಕ್ಸ್. 3 ಲ್ಯಾಕ್ಸ್ ಏನಾಯ್ತು ಅಂದರೆ ಅದು ಒಂದು ಟೈಮು ಒಂದು ಇದು ಯಾವುದೋ ಮಾರ್ಕೆಟ್ ಏನೋ ಒಂದು ಯಾವುದೋ ಕಾರಣಕ್ಕೆ ಬಿತ್ತು ಸರ್. ನಾವೇನು ಮಾಡಿದ್ರಿ, ನಿಮ್ದು ಎಡ್ಜಿಂಗ್ ಎಲ್ಲ ಕಲ್ತ್ರಿ. ನಾವೇನು ಮಾಡಿದ್ವಿ, ಫ್ಯೂಚರ್ ಬಂದು ಬೈ ಮಾಡಿದ್ರಿ. ಫ್ಯೂಚರ್ ಬೈ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಒಂದು 4 ಟ್ರೇಡ್ ಹಾಕಿದ್ರಿ. ಅದು ಫುಲ್ಲು ಮಾರ್ಕೆಟ್ ಬಿತ್ತು, ಎಲ್ಲ ಡಿಕೆ ಆಗಿ ಮೇಲೆ ಬಂದೇ ಇಲ್ಲ ಸರ್ ಅದು ಅಮೌಂಟ್. ಅಲ್ಲಿಂದ ನಮಗೆ ಎಲ್ಲ ಒಂದು 60,000 ಕಲ್ದಿದ್ದಿತ್ತು. ಅದರಿಂದ ಏನಾಯಿತು, ಎಲ್ಲರೂ ಒಂದು ಬೇಜಾರಾಗ್ಬಿಟ್ಟು ಎಲ್ಲ ಮತ್ತೆ ಕ್ಯಾಪಿಟಲ್ ಎಲ್ಲ ಹಂಚ್ಕೊಂಡ್ರಿ. ಅದು ಹಂಚ್ಕೊಂಡಿದ್ದು ಎಲ್ಲರಿಗೂ 50,000 ಲಾಸ್ ಸಿಗ್ತದೆ. ಆ 50,000 ಲಾಸು ಮತ್ತು ನಾನು ಪರ್ಸ್ನಲಾಗಿ 2 ಲ್ಯಾಕ್ ಲಾಸ್ ಮಾಡಿದ್ದೆ ಸರ್. ಅದೇನಾಯಿತು, ಬಟ್ ನಮ್ಮ ಫ್ರೆಂಡ್ಸ್ಗೆ ನಾನು ಅವ್ರಿಗೆ ಇನ್ಸ್ಪಿರೇಷನ್ ಏನು ಮಾಡ್ತಿದ್ದೆ ಅಂದರೆ, ನನಗೆ ಬಂದಿದ್ದ ದುಡ್ಡು ಮಾತ್ರ ನಾನು ಸ್ಕ್ರೀನ್ಶಾಟ್ ಇಟ್ಟು ಕಳಿಸ್ತಿದ್ದೆ, ನನಗೆ ಇಷ್ಟು ಪ್ರಾಫಿಟ್ ಆಗಿದೆ. ಲಾಸ್ ಆಗಿದ್ದು ಮಾತ್ರ ನಾನು ತೋರಿಸ್ತಾ ಇರಲಿಲ್ಲ ಸರ್ ಅವರಿಗೆ. ತುಂಬ ಜನ ನೋಡ್ತಾ ಇರ್ಬೋದು, ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನು ಮಾಡ್ತಾರೆ, ಪ್ರಾಫಿಟ್ ಬಂದಾಗ ಸ್ಕ್ರೀನ್ಶಾಟ್ ಕಳಿಸ್ತಾರೆ, ಲಾಸ್ ಆದಾಗ ತೋರಿಸಲ್ಲ. ಯಾಕಂದರೆ ಲಾಸ್ ಅಂತ ಹೇಳ್ಕೊಳ್ಳೋದು ನಮ್ಮ ಕೈಯಲ್ಲಿ ಆಗಲ್ಲ. ಅದೊಂದು ಮೈಂಡ್ ಸೆಟ್ ಇದೆಯಲ್ಲ, ಲಾಸ್ ಆಗಿದೆ ಅಂತ ಹೇಳ್ಕೊಳ್ಳೋದೇ ಒಂದು ಡಿಮೋಟಿವೇಶನ್. ಅದು ಲಾಸ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಧೈರ್ಯನೂ ಬೇಕಾಗುತ್ತೆ. ಯಾಕಂದರೆ ನೀವೇನಾದ್ರು ಡಿಮೋಟಿವೇಟ್ ಲಾಸ್ ಆಗಿದೆ ಅಂತ ಕಳಿಸಿದ್ರೆ ನಿಮ್ಮ ಫ್ರೆಂಡ್ ಏನೋ ಹೇಳ್ತಾರೆ, ಬೇಡ ಇದು ಯಾಕೋ ಸಖತ್ ರಿಸ್ಕ್ ಇದೆ, ಬೇಡ ಬಿಟ್ಬಿಡು ಅಂತ ಹೇಳ್ತಾರೆ, ಡಿಮೋಟಿವೇಟ್ ಮಾಡ್ತಾರೆ. ಸೊ ಒಂಥರ ಕರೆಕ್ಟಾಗೆ ಮಾಡಿದ್ದೀರಾ. ಬಟ್ ಒಂಥರ ಆ ಸ್ಟಾಕ್ ಮಾರ್ಕೆಟಲ್ಲಿರೋ ಸತ್ಯನೂ ನಾವು ಹೊರಗಡೆ ಹೇಳೋದು ಒಳ್ಳೇದೇ. ಬಟ್ ಆಮೇಲೆ ಗೊತ್ತಾಯ್ತಲ್ಲ ನಿಮ್ಮ ಫ್ರೆಂಡ್ಸ್? ಆಮೇಲೆ ಏನು ಮುಚ್ಚಿಟ್ಟಿಲ್ಲ ಸರ್, ಎಲ್ಲ ಹೇಳಿದ್ದೀನಿ ನಾನು. ಆಮೇಲೆ ಈ ಥರ ಈಗ ನಾವು ಅಕ್ಟೋಬರಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅದು ನಾನೇ ಫಸ್ಟು ಸ್ಟಡಿ ಮಾಡಿ, ನಾನೇ ಫಸ್ಟ್ ಮಾಡಿ, ಮತ್ತು ಇಬ್ಬರಿಗೆ ಅವ್ರಿಗೂ ಕರ್ಕೊಂಬಂದು ಎಲ್ಲ ಲಾಸ್ ಮಾಡೋದು ಬೇಡ ಅಂದ್ಬಿಟ್ಟು ಒಂದು 3 ಮಂತ್ಸು ಮಾಡಿದೆ ಸರ್. 3 ಮಂತ್ಸ್ ಮಾಡಿಬಿಟ್ಟು ಇವತ್ತಿಗೆ ನನಗೆ ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಸೊ ಇವರ ಒಂದು ಪ್ರಾಫಿಟ್ ಬಂದು ಓನ್ಲಿ ಆಪ್ಷನ್ಸು ದಟ್ಟು ಕರೆನ್ಸೀಸ್ ಅಲ್ಲ ಸರ್, ನೀವು ಮಾಡೋದು ಕರೆನ್ಸೀಸಲ್ಲಿ ಇವ್ರು ಟ್ರೇಡ್ ಮಾಡಿದ್ದಾರೆ. ಸೊ USD INR ಟ್ರೇಡ್ ಮಾಡಿ 46,000 ಚಿಲ್ಲರೆ ಪ್ರಾಫಿಟ್ ತೋರಿಸ್ತಾ ಇದೆ. ಆ್ಯಂಡ್ ಕ್ಯಾಶ್ ಮಾರ್ಕೆಟಲ್ಲೂ ಅರೌಂಡ್ 10% ಪ್ರಾಫಿಟ್ ಮಾಡಿದ್ದಾರೆ. ಓವರಾಲ್ 34% ಇವರು ದುಡ್ಡು ಮಾಡಿದ್ದಾರೆ 3 ತಿಂಗಳಲ್ಲಿ. ಅಂದರೆ ರಫ್ಲಿ ಒಂದು 11% ತಿಂಗಳಿಗೆ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಸ್ಟಾಕ್ ಮಾರ್ಕೆಟಿಂದ ರಫ್ಲಿ 10ರಿಂದ 11% ತಿಂಗಳಿಗೆ ಅರ್ನ್ ಮಾಡ್ತಾ ಇರೋದು ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಆ್ಯಂಡ್ ಅಗೇನ್ ಅವ್ರು ಮಾಡ್ತಾ ಇರೋದು ಸರ್ಟೆನ್ ಥಿಂಗ್ಸು ರಿಸ್ಕಿನೂ ಇರ್ಬೋದು. ಅದೇನು ರಿಸ್ಕ್ ಇದೆ, ಏನು ರಿವಾರ್ಡ್ ಇದೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ನಿಮ್ಮ ಟ್ರೇಡಿಂಗ್ ಸೆಟಪ್ ಬಗ್ಗೆ ಮಾತಾಡೋಕ್ಕೆ ಬಂದರೆ, ನಿಮ್ಮದೊಂದು ಟ್ರೇಡಿಂಗ್ ಸೆಟಪ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಸಕ್ಸಸ್ಫುಲ್ ಟ್ರೇಡರ್ ಆಗಿರೋದು ಸೆಟಪ್ ಇರುತ್ತೆ. ಸೊ ವೀಕ್ಷಕರು ಆ ಟ್ರೇಡಿಂಗ್ ಸೆಟಪ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಹೇಳ್ತೀರಾ ಸರ್, ಯಾವ ಥರ ಸೆಟಪ್ ಮಾಡ್ಕೋತೀರಾ, ಏನು ಮಾಡ್ತೀರಾ? ಆ್ಯಕ್ಚುಲಿ ಈಗ ನಾವು ನಿಫ್ಟಿನಲ್ಲಿ ಮಾಡಬೇಕಂದ್ರೆ ತುಂಬ ದುಡ್ಡು ಬೇಕು ಸರ್. ಈಗ ನೀವು ಎಲ್ಲರೂ ಫ್ರೆಂಡ್ಸ್ ಎಲ್ಲ ನೋಡಿರ್ಬೋದು ಆಪ್ಷನ್ ವಿತ್ ಮಲ್ಲಿ ಸರ್ದು. ಓಕೆ. ಅದು 500 ಪಾಯಿಂಟ್ಸ್ ದೂರ ಹೋಗಿ ಮಾಡ್ತಾರೆ. ದುಡ್ಡಿರೋರು, ಕ್ಯಾಪಿಟಲ್ ಇರೋರಿಗೆ ಅದು ಲಾಸೇ ಆಗಲ್ಲ. ಸ್ಟ್ರ್ಯಾಂಗಲ್ ಮಾಡಿದ್ರೆ ಯಾವುದಕ್ಕೂ ಲಾಸ್ ಆಗಲ್ಲ. ನಾನು ಹೇಳೋದು ಎಲ್ಲರಿಗೂ ಎಡ್ಜ್ ಮಾಡೇ ಸ್ಟ್ರ್ಯಾಂಗಲ್ ಮಾಡಿ. ನಿಮ್ಮ ಸ್ಟ್ರಾಟಜಿ ಯಾವುದನ್ನ ಯೂಸ್ ಮಾಡಿ, ಬೈ ಮತ್ತು ಸೆಲ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಎಡ್ಜ್ ಅನ್ನೋದು ಇದೆ, ಎಡ್ಜ್ ತೊಗೊಳ್ಳಿ. ಎಡ್ಜಲ್ಲೂ ಬೈ ತೊಗೊಬೇಡಿ, ಎರಡೂ ಸೆಲ್ಲೇ ಮಾಡಿ. ಈ ಸೆಲ್ ಮಾಡೋಕ್ಕೆ ನಮಗೆ ಕ್ಯಾಪಿಟಲ್ ಬೇಕು. ಈ ನಿಫ್ಟಿನಲ್ಲೆಲ್ಲ ಮಾಡೋಕ್ಕೆ ಹೋದರೆ ಆ್ಯಕ್ಚುಲಿ ನಮಗೆ ಒಂದು ಸೆಲ್ ಮಾಡಿದ್ರೆ 2 ಲ್ಯಾಕ್ ಮೇಲೆ ಬೇಕಾಗುತ್ತೆ ಅಲ್ಲ. CP ಸೆಲ್ ಮಾಡೋದಕ್ಕೆ ರಫ್ಲಿ 1 ಲಕ್ಷ ಬೇಕೇ ಬೇಕು ಸ್ಟ್ರ್ಯಾಂಗಲ್ಗೆ. ಎಸ್ ಸರ್. ಸೊ ಇದು ಕರೆನ್ಸೀಸ್ ಆದರೆ ಏನಾಗುತ್ತೆ? ಈ ಕರೆನ್ಸಿನಲ್ಲಾದರೆ ನೀವು 1 ಲಾಟ್ಗೆ ಇದು ಬರೀ ಪೈಸಾದಲ್ಲಿ ವರ್ಕ್ ಆಗುತ್ತೆ ಸರ್. ಇದೇನಾಗುತ್ತೆ, ನೀವು 1-2 ಸೆಲ್ ಮಾಡಿದ್ರೆ ನಿಮಗೆ ಸ್ಟ್ರ್ಯಾಂಗಲ್ ಮಾಡಿದ್ರೆ 2300 ಅಷ್ಟೇ ಸರ್.
ಒಂದು ಲಾಟ್ಗೆ. ಸೊ ಒಂದು ಲಾಟ್ ಸ್ಟ್ರ್ಯಾಂಗಲ್ ಮಾಡೋದಕ್ಕೆ 2300 ರೂಪಾಯಿ ಸಾಕು. ಎಸ್ ಸರ್. ಸೊ 2000 ರೂಪಾಯಲ್ಲೂ ಸ್ಟ್ರಾಟಜಿ ಮಾಡ್ಬೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿಲ್ಲ ಸರ್. ಸೊ ಬಟ್ ನೀವು ಅದನ್ನು ಕಂಡಿಡಿದ್ರಿ. ಅಂದರೆ ಕಡಿಮೆ ಬಜೆಟಲ್ಲಿ ಸ್ಟ್ರಾಟಜಿಗಳು ವಾಟ್ ಎವರ್ ಸ್ಟ್ರ್ಯಾಂಗಲ್ಲು, ಸ್ಟ್ಯಾಡಲ್ಲು, ಸ್ಪ್ರೆಡ್ಗಳು ಎಲ್ಲನೂ ಕಲ್ತ್ರಿ. ಅದರಲ್ಲಿ ನೀವು ಮಾಡ್ತಾ ಇದ್ದೀವಿ ಸ್ಟ್ರಾಟಜಿ ಯಾವುದು? ಸ್ಟ್ರ್ಯಾಂಗಲ್ ಸರ್. ಸ್ಟ್ರ್ಯಾಂಗಲ್ ಸಿಂಪಲ್, ಔಟ್ ಆಫ್ ದಿ ಮನಿ ಕಾಲ್ ಸೆಲ್ಲು, ಔಟ್ ಆಫ್ ದಿ ಮನಿ PE ಸೆಲ್ಲು ಫಾರ್ USD INR. ಎಸ್ ಸರ್. ಸೊ ಅದು ಸೆನ್ಸಿಬಲ್ ಅಲ್ಲೇ ಮಾಡ್ತಾ ಇದ್ದೀವಿ. ಸೆನ್ಸಿಬಲ್. ಓಕೆ. ಈ ಸೆನ್ಸಿಬಲ್ ಇರೋದ್ರಿಂದ ತುಂಬ ಯೂಸ್ ಆಯಿತು. ನೀವು ಡೈರೆಕ್ಟ್ ಏಂಜಲ್ಗೆ ಹೋಗ್ಬಿಟ್ಟು ನೀವು ಬ್ಯಾಸ್ಕೆಟ್ ಆರ್ಡರ್ ಇದೆ ಏಂಜಲಲ್ಲಿ, ಬಟ್ ಯಾರಿಗೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಏಂಜಲಲ್ಲಿ ಅಲ್ಲಿ ಮಾಡ್ಕೊಂಡು. ಸೆನ್ಸಿಬಲ್ ಅನ್ನೋ ಟೂಲು ತುಂಬ ಯೂಸ್ಫುಲ್ ಸರ್. ಅದರಲ್ಲಿ ಸ್ಟಾಕ್ ಮಾರ್ಕೆಟ್ 70% ಸೆನ್ಸಿಬಲಲ್ಲೇ ತುಂಬ ಕಲಿಬೋದು. ತುಂಬ ಜನ ಸೆನ್ಸಿಬಲ್ ಬಗ್ಗೆ ಗೊತ್ತಿಲ್ಲ. ಸೆನ್ಸಿಬಲ್ ಇಸ್ ಅ ವೆರಿ ವೆರಿ ಸಿಂಪಲ್ ಟೂಲ್, ಫ್ರೀ ಟೂಲ್. ಸೊ ನಿಮ್ಗೆ ಯಾರ್ಯಾರೋ ಸೆನ್ಸಿಬಲ್ ಬೇಕಾದ್ರೂ ನಮ್ಮ ಇನ್ಸ್ಟಿಟ್ಯೂಟ್ನ ಕಾಂಟ್ಯಾಕ್ಟ್ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಏಂಜಲ್ ಬ್ರೋಕಿಂಗ್ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ಫ್ರೀಯಾಗಿ ಸಿಗುತ್ತೆ. ಆ್ಯಂಡ್ ಮೆನಿ ಅದರ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸೆನ್ಸಿಬಲ್ ಆಗಲಿ ಅದು ಇದು ಏನೂ ಹೇಳ್ಕೊಡಲ್ಲ. ಸ್ಟ್ರಾಟಜಿ ಅಂದರೆ ಬರೀ ಎಕ್ಸೆಲಲ್ಲಿ ಹಾಕಿ ಬರುತ್ತೆ ತೋರಿಸ್ತಾರಂತೆ, ಇಲ್ಲ ಅದೇನೋ ಬೋರ್ಡ್ ಮೇಲೆ ಬರೆದ್ಬಿಟ್ಟು ಸ್ಟ್ರಾಟಜಿ ಇಷ್ಟೇ ಅಂತ ಹೇಳ್ತಾರಂತೆ. ಆ ಸ್ಟೂಡೆಂಟ್ಸ್ಗೆ ಹಾಕ್ಸಲ್ಲಂತೆ. ನಾವು ಏನಂದರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಗಳಿಗೆ ಕೈ ಹಿಡ್ದು ಸೆನ್ಸಿಬಲ್ ಹಾಕು, ಗ್ರಾಫ್ ಹಾಕಿ, ಲಾಂಗ್ ಸ್ಟ್ಯಾಡಲ್ ಹಾಕಿ, ಶಾರ್ಟ್ ಸ್ಟ್ಯಾಡಲ್ ಹಾಕಿ, ಸ್ಟ್ರ್ಯಾಂಗಲ್ ಹಾಕಿ ಅಂತ ಪ್ರೆಷರೈಸ್ ಮಾಡಿ ಅವ್ರ ಕೈ ಹಿಡ್ದು ಹಾಕ್ಸ್ತೀವಿ ಸ್ಟ್ರಾಟಜೀಸ್ನ. ಅವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ದಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಅವರ್ TD ಅಕಾಡೆಮಿ. ಏನಂದರೆ ನಿಮ್ಗೆ ಏನೇ ಅಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಸೊ ನೀವು ಅದೆಲ್ಲ ಪಡ್ಕೊಂಡ್ರಿ. ಸೊ ಆಮೇಲೆ ಏನು ಸ್ಟ್ರಾಟಜಿ ಮಾಡ್ತಾ ಇದ್ರಿ ಸರ್ ನೀವು? ಸ್ಟ್ರ್ಯಾಂಗಲ್ ಸರ್. ಸ್ಟ್ರ್ಯಾಂಗಲ್ ಏನಂದರೆ ಇದು ಆ್ಯಕ್ಚುಲಿ ನನಗೆ ಡಾಲರ್ ಹೆಂಗೆ ಗೊತ್ತಾಯ್ತು ಅಂದರೆ, ಇದು 9:30ಗೆ ಸೆನ್ಸಿಬಲಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಯಾವ ಥರ ನಾಳೆ ಪ್ರಿಡಿಕ್ಟ್ ಏನಾಗುತ್ತೆ. ಓಕೆ ಓಕೆ. ನಾನು ಅಲ್ಲಿ US ಜೈನರ್ ಅಂತ ಅಬ್ಸರ್ವ್ ಮಾಡಿದೆ ಸರ್. ಇದೆಲ್ಲಿ US ಜೈನರ್, ಇದು ಹೆಂಗೆ ಬರುತ್ತೆ? ನೀವು ಎಲ್ಲೇ ಅವರು ಆ್ಯಕ್ಚುಲಿ ಕರೆನ್ಸಿ ಮಾರ್ಕೆಟ್ ತುಂಬ ಇದೆ ಸರ್. ಯೂರೋ ಮಾರ್ಕೆಟ್ ಇದೆ, ಮತ್ತು ನಮ್ಮದು ಬ್ರಿಟಿಷ್ ಪೌಂಡ್ ಎಲ್ಲ ಇದೆ. ನೀವು ಸೆನ್ಸಿಬಲಲ್ಲಿ US ಜೈನರ್ ಒಂದೇ ಮಾತ್ರ ಬಿಟ್ಟಿದ್ದಾರೆ ಸರ್, ಇನ್ಯಾವುದೂ ಬಿಟ್ಟಿಲ್ಲ. ಅದು ಇದ್ಯಾಕೆ ಇದೊಂದೇ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಇದೇ ರೀತಿ ಏನು ಮಾಡೋದು ಈಗ, ನನಗೆ ಇನ್ನೊಂದು 2 lakh ಬೇರೆ ಲಾಸ್ ಆಗಿತ್ತು. ಇದನ್ನು ರಿಕವರಿ ಮಾಡೋಕ್ಕೆ ಬೇರೆ ಆಪ್ಷನ್ ಇಲ್ಲ. ನೀವು ಒಂದೇ ಸರಿ ಬೈ ಮಾಡೋಕ್ಕೆ ಹೋದರೆ ಮತ್ತೆ 2 lakh ಪ್ರಾಫಿಟ್ ಎಲ್ಲ ಹಾಳಾಗ್ಬಿಡುತ್ತೆ. ಇದೇ ರೀತಿ ಒಂದು ನೀವು ಹೇಳ್ಕೊಟ್ಟಂಗೆ ಫಸ್ಟು ಅಮೌಂಟ್ ಹಾಕ್ಬಿಡಿ, ಅದರಲ್ಲಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ, ಪ್ಲಗ್ ಮಾಡಿ. ಇದರಿಂದ ನಾನು ಅದು ನಿಮ್ಮಿಂದ ಕಲಿತೆ ಸರ್. ಅದನ್ನು ಆ್ಯಕ್ಚುಲಿ ನೀವೆಲ್ಲ ಬೀಸಲ್ಲಿ ಇನ್ವೆಸ್ಟ್ ಮಾಡಿ, ಬೀಸಲ್ಲಿ ಇನ್ನೂ ಸೇಫ್. ನನಗೇನು ಮಾಡಬೇಕು ಈಗ, ದುಡ್ಡು ಬೇಕು, ರಿಟರ್ನ್ಸ್ ಬರಬೇಕು. ರಿಟರ್ನ್ ಬರಬೇಕಂದ್ರೆ ನಾನು ಬರೀ ಹೆವಿ ಸ್ಟಾಕ್ ಮಾತ್ರ, ಹೆವಿ ವೈಟೆಡ್ ಸ್ಟಾಕ್ನ ಹುಡುಕ್ದೆ ಸರ್. ಬ್ಲೂ ಚಿಪ್ ಎಲ್ಲ ಹಾಕಿದ್ದೀರಾ? ಎಸ್ ಸರ್. ಓಕೆ. ನೋಡ್ಬೋದು ನೀವು, ಒಂದು 20 ಕಂಪ್ನಿಗೆ ಹಾಕಿದ್ದೀನಿ ಸರ್. ಓಕೆ ಓಕೆ. ಎಲ್ಲ ಬ್ಲೂ ಚಿಪ್ಸ್ ಸರ್. ಓಕೆ. ಅದೇನಾಗಿದೆ, ನಾನು ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ಇನ್ವೆಸ್ಟ್ ಮಾಡಿದೆ 2 lakh. ಇವತ್ತಿಗೆ ನನಗೆ ಒಂದು 11% ಪ್ರಾಫಿಟಲ್ಲಿ ಇದೆ. ಅದು ಲಾಂಗ್ ಟರ್ಮ್ ಬಿಟ್ಬಿಡ್ತೀನಿ ಸರ್. ಅದು ಯಾಕಂದರೆ ಆ್ಯಕ್ಚುಲಿ ನಾನು US ಜೈನಲ್ಲಿ ಮಾಡ್ತಾ ಇದ್ದೀನಿ, ಅದನ್ನು ನಾನು ಮುಟ್ಟಕ್ಕೆ ಹೋಗಲ್ಲ. ಓಕೆ. ಅದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿಬಿಡ್ತೀನಿ. ಸೊ ಸ್ಟಾಕ್ಸ್ ಎಲ್ಲ ಹಾಕಿ ಅದನ್ನು ಫ್ರಿಡ್ಜ್ ಮಾಡಿಕೊಂಡು ಅಲ್ಲಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ. ಸೊ ಹಂಗೆ ಹೇಳಬೇಕಾದ್ರೆ ನಿಮ್ಮ ಅಕೌಂಟಲ್ಲಿ ಸದ್ಯಕ್ಕೆ ದುಡ್ಡಂತೂ ಇಲ್ಲ. ಅಂದರೆ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ನೇ ಶೇರ್ಸಲ್ಲಿ ಹಾಕಿ ಶೇರ್ಸನ್ನು ಪ್ಲೆಡ್ಜ್ ಮಾಡಿಕೊಂಡು ಆ ಕಡೆ ಶೇರ್ಸಲ್ಲೂ ದುಡ್ಡು ಮಾಡ್ತಾ ಇದ್ದೀರಾ, ಈ ಕಡೆ ಅದನ್ನು ಪ್ಲೆಡ್ಜ್ ಮಾಡಿ ಇಲ್ಲಿ ಆಪ್ಷನ್ ಸೆಲ್ಲಿಂಗಲ್ಲೂ ದುಡ್ಡು ಮಾಡ್ತಾ ಇದ್ದೀರಾ. ಸೊ ಡಬಲ್ ಇನ್ಕಮ್. ಈ ಕಡೆ ಬಾಡಿಗೆನೂ ದುಡಿತಾ ಇದ್ದೀರಾ, ಆ ಕಡೆ ಅಸೆಟ್ಟು ಬೆಳೆಸ್ತಾ ಇದ್ದೀರಾ. ಸೊ ಆಸ್ತಿಗಳು ಬೆಳೀತಾ ಇದೆ, ಇಲ್ಲಿ ಇನ್ಕಮು ಬರ್ತಾ ಇದೆ. ಸೊ ಅದಾದಮೇಲೆ ಈ ಮಾರ್ಕೆಟಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಪಟ್ಟಿರೋ ಏರುಪೇರುಗಳು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡಿ. ಯಾಕಂದರೆ ಮೋಸ್ಟ್ ಆಫ್ ದ ಸ್ವೀಟ್ ಪಾರ್ಟೇ ಕೇಳಿಸ್ಕೊತಾರೆ. ಅಂದರೆ ಸ್ಟ್ರಾಟಜಿ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡಿ. ಏನು ಸ್ಟ್ರಾಟಜಿ ಮಾಡ್ತೀರಾ ಆಮೇಲೆ ಹೇಳೋಣ. ಫಸ್ಟ್ ನಿಮ್ಗೆ ಏನೇನೆಲ್ಲ ಸರ್ಕಸ್ ಮಾಡಿದ್ರಿ, ಆ ಸರ್ಕಸ್ ಬಗ್ಗೆ ಹೇಳಿ. ಈಗ ಟಿಪ್ಸ್ ಅಂತ ತೊಗೊಂಡು, ಅದು ನಮ್ಮ ಫ್ರೆಂಡೇ ಸರ್, ಅವ್ನು ನನಗೆ ಯಾವತ್ತೂ ಹೇಳಿಲ್ಲ. ಆಮೇಲೆ ಇತ್ತೀಚೆಗೆ ನನಗೆ ಸ್ವಲ್ಪ ಹೇಳ್ದ. ಟಿಪ್ಸ್ ಕೊಟ್ಬಿಟ್ಟು ಅವನೇನು ಮಾಡ್ದ, ಅವನಿಗೂ ಕೆಲಸ ಯಾವುದು ಇದಾಗಿಲ್ಲ. ಅವ್ನು ಮಾಡಿದ ಆಫೀಸು ಮುಚ್ಕೊಂಡೋಯ್ತು. ಊರಲ್ಲಿ ಹೋಗಿ ಸೆಟ್ಲ್ ಆದ. ಏನೋ ಬಂದಿದ್ದ ಅಮೌಂಟು ಏನೋ ಅವನು ದುಡಿಬೇಕಲ್ಲ ಅಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ಗೆ ಅವನು ಹೋದ. ಆವಾಗ ನಮಗೆ ಇದು TD ಅಕಾಡೆಮಿ ಅನ್ನೋದು ನಮ್ಗೆ ಇನ್ನೂ ಗೊತ್ತಿರಲಿಲ್ಲ ಸರ್. ಫ್ರೆಂಡು ಇದೇ ರೀತಿ ಯಾರೋ ಟಿಪ್ಸ್ ಅಂತ ತೊಗೊಂಡು ಅವನು ಮಾಡ್ದ ಸರ್, ಇದು ಸ್ಟಾಕ್ಸಲ್ಲಿ ಬೈ ಮಾಡೋದು. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲೂ ಸಿಗಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೆ ನಮ್ಗೆ ಕನ್ಸಿಸ್ಟೆನ್ಸಿ ಬಂದೇ ಇಲ್ಲ. ಇದೇನಾಯಿತು, ಆ್ಯಕ್ಚುಲಿ ನಾನು ಇದೇ ರೀತಿ ಅಕ್ಟೋಬರ್ ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಜನವರಿಯಿಂದನೂ ಮಾಡ್ತಾಯಿದ್ದೀನಿ ಬೈ ಮಾಡೋದು, ಸೆಲ್ ಮಾಡೋದು. ನೀವು ನಮ್ಮ ಪೋರ್ಟ್ಫೋಲಿಯೋ ನೋಡ್ಬೋದು, ಒಂದು ತಿಂಗಳಲ್ಲಿ 5 ಗ್ರೀನ್ ಇದ್ದರೆ 8 ರೆಡ್ಡೇ ಆಗಿರುತ್ತೆ. ಅಲ್ಲಿ ಬಂದಿದ್ದು ಅಲ್ಲೇ ಹೋಗ್ಬಿಡುತ್ತೆ. ಒಂದೇ ಒಂದಿನ ಮೇನಲ್ಲಿ ಮಾತ್ರ ನಾನು ಪ್ರಾಫಿಟ್ ಮಾಡಿದೆ ಸರ್. ಪ್ರಾಫಿಟ್ ಮಾಡಿ 2800 ಮಾಡಿದೆ. ಅದು ಏನು ಮಾಡಿದೆ, ಬೆಸ್ಟ್ ಸ್ಟ್ರಾಟಜಿ ಇದು ಶಾರ್ಟ್ ಐರನ್ ಕಂಡ್ರು ಮಾಡಿದೆ.
ಅದರಲ್ಲಿ 2 ಬೈ ಅನ್ನೋದಿತ್ತು. ಈ ಬೈಯಲ್ಲಿ ಏನೇ ಮಾಡಿದ್ರು ವರ್ಕ್ ಆಗಲ್ಲ, ಸೆಲ್ಲೇ ನಮ್ಗೆ ಇಂಪಾರ್ಟೆಂಟು. ಹೌದು, ಸೆಲ್ಲು ಎಲ್ಲಿ ಹುಡುಕೋದು ಆಮೇಲೆ ಅದು ನೆಕ್ಸ್ಟ್ ಹೇಳ್ತೀನಿ. ಇದೇ ರೀತಿ ಮಾಡ್ತಾಯಿದ್ದೆ ನಾನು. ನೀವು ನೋಡ್ಬೋದು ನನಗೆ 30,000 50,000 ಗಂಟು ನಾನು ಕಳೆದಿದ್ದೀನಿ. ಓಕೆ. ಯಾರು ನಮ್ಮ ಮನೆಗೆ ಇದುವರೆಗೂ ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ಇವಾಗ ಬರುವಾಗ ನಮ್ಮ ಬ್ರದರ್ಗೆ ಹೇಳಿದೆ ಸರ್, ನಾನು ಈ ಥರ ಹೋಗ್ತಾ ಇದ್ದೀನಿ. ನಮ್ಮ ಬ್ರದರ್ಗೂ ಏಂಜಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಮೊನ್ನೆ ಮಾಡಿಸಿದೆ ಸರ್. ಓಕೆ. ನಾನು ಇಷ್ಟು ಸಾಲ ಮಾಡಿರೋದು, ಅವನು ನನಗೆ ಮನೆಯಲ್ಲಿ ಖರ್ಚಿದೆ, ಬಟ್ ಅವನು ನಾನು ಯಾವತ್ತೂ ಏನೂ ಕೇಳ್ತಾ ಇರಲಿಲ್ಲ. ನಾನು ಬರೋ ಪೇಮೆಂಟು ಇನ್ನೊಂದು ನಾವು ಒಂದು ಮನೆ ತೊಗೊಂಡ್ರಿ ಮೇಲ್ಗಡೆ ಫ್ಲ್ಯಾಟ್. ನಾನು ಬರೋ ಪೇಮೆಂಟಲ್ಲಿ ನಂದು EMI ಹೋಗ್ತಿತ್ತು. ಮತ್ತು ಮನೆದೇನೋ ಸಣ್ಣ ಪುಟ್ಟ ನಾನು ಸ್ವಲ್ಪ ಕೊಡ್ತಿದ್ದೆ, ಬಟ್ ನಮ್ಮ ಬ್ರದರು ನನ್ನ ಬ್ಯಾಕ್ ಬೋನ್ ಆಗಿ ಎಲ್ಲ ಅವನೇ ನೋಡ್ಕೊತಿದ್ದೆ. ನಾನು ಇದುವರೆಗೂ ಏನೋ ಅಮೌಂಟ್ ಎಲ್ಲ ಏನೂ ಕೇಳಿಲ್ಲ. ಬ್ರದರ್ ಹೆಸರು ಹೇಳ್ಬೇಕು, ವಿನೋದ್ ಅಂತ ಸರ್. ಓಕೆ. ಅವನು ಈ ಥರ ಸಪೋರ್ಟ್ ಮಾಡಿದ್ದಾರೆ. ಯೂಶಲಿ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾರೇ ವೀಕ್ಷಕರು ನೋಡ್ತಾ ಇರ್ಬೋದು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ. ಅಂದರೆ ನಿಮ್ಗೆ ಗೊತ್ತಿದೆ ಈ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ನಿಮ್ಮ ಫ್ರೆಂಡ್ಸು ದುಡ್ಡು ಮಾಡ್ತಾ ಇದ್ದಾರೆ, ಆ್ಯಂಡ್ ತುಂಬ ಜನ ದುಡ್ಡು ಕೋಟಿಗಳೇ ಮಾಡ್ತಾ ಇದ್ದಾರೆ. ಬಟ್ ಏನಾದ್ರು ನಿಮಗೆ ಬರೋದಕ್ಕೆ ಆಸೆ ಇದೆ, ಬಟ್ ಯಾರೂ ಸಪೋರ್ಟ್ ಮಾಡಲ್ಲ. ಸದ್ಯಕ್ಕೆ ಬೆನಕ ಕುಮಾರ್ ಅವ್ರಿಗೆ ಅವರು ಬ್ರದರ್ ವಿನೋದ್ ಅವರು ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಒಂಥರ ಮೋಟಿವೇಶನ್ ಆಯಿತು. ಅಂದರೆ ಆ ಥರ ಸಪೋರ್ಟ್ ಸಿಗೋದೇ ಒಂದು ಅದೃಷ್ಟ. ಸೊ ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೇ ಇದೊಂಥರ ಬೇರೆ ಥರನೇ ನೋಡ್ತಾರೆ, ಬಟ್ ಗುಜರಾತಲ್ಲಿ ಆ ಥರ ನೋಡಲ್ಲ. ಗುಜರಾತಲ್ಲಿ ಬ್ಲಡ್ಡಲ್ಲೇ ವ್ಯಾಪಾರ ಇರ್ತದೆ. ಅವ್ರು ಚಿಕ್ಕ ವಯಸ್ಸಿಂದನೂ ಬ್ಲಡ್, ಅವರು ತಂದೆ ತಾಯಿ ಬ್ಲಡ್ಡಲ್ಲೇ ಸ್ಟಾಕ್ ಮಾರ್ಕೆಟ್ ಅನ್ನೋದು, ವ್ಯಾಪಾರ ಅನ್ನೋದು ಅವ್ರ ತಲೆಯಲ್ಲೇ ಇದೆ. ಸೊ ಗುಜರಾತಲ್ಲಿ ಏನಂದರೆ, ನೀವು ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡಿದ್ರೆ ಹೆಣ್ಣು ಕೊಡೋದು, ಕೆಲ್ಸಕ್ಕೆ ಹೋದ್ರೆ ಹೆಣ್ಣೆ ಕೊಡೋಲ್ಲ, ಮನೆ ಒಳಗಡೆನೂ ಸೇರಿಸಲ್ಲ, ಅಷ್ಟು ಸ್ಟ್ರಿಕ್ಟ್. ಅಂದರೆ ಬಿಸ್ನೆಸ್ ಮೈಂಡ್ಸೆಟ್ ಇದೆ ಅಲ್ಲಿ. ಅದೇ ಕರ್ನಾಟಕದಲ್ಲಿ ನೀವೇನಾದ್ರು ಬಿಸ್ನೆಸ್ ಮಾಡ್ತೀರಾ ಅಂದರೆ ನಿಮ್ಮನ್ನ ಒಂಥರ ನೋಡ್ತಾರೆ, ಓ ಬಿಸ್ನೆಸ್ ಮ್ಯಾನ ನೀವು ಅಂತ. ಬಟ್ ಅದು ಮೈಂಡ್ಸೆಟ್ ಚೇಂಜ್ ಆಗಬೇಕು, ನಾವೆಲ್ಲ ಚೇಂಜ್ ಆಗಬೇಕು. ಇಲ್ಲಾಂದ್ರೆ ನಾವು ನೋಕಿಯಾ ಫೋನ್ ಥರನೇ ಉಳ್ಕೊಂಡ್ಬಿಡ್ತೀವಿ. ನಾವು ಅಪ್ಗ್ರೇಡ್ ಆಗಲೇಬೇಕು, ಐಫೋನ್ ಆಗಲೇಬೇಕು. ಅಪ್ಗ್ರೇಡ್ ಆಗೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ಲ, ಸ್ಟಾಕ್ ಮಾರ್ಕೆಟ್ ಕಲಿಯೋದು ಏನು ತಪ್ಪಿಲ್ಲ, ಬಂದು ನೋಡಿ ಕಲ್ತ್ಕೊಳ್ಳಿ. ಕರೆಕ್ಟ್ ಸರ್. ಸೊ ಅದನ್ನು ಮಾಡೋದು ಬಿಡೋದು ಸೆಕೆಂಡ್ರಿ, ವ್ಯಾಪಾರ ಕಲ್ತ್ಕೊಳ್ಳೋದು ಒಳ್ಳೇದಲ್ಲ. ದುಡ್ಡಿದ್ದಾಗ ವ್ಯಾಪಾರ ಮಾಡಿ, ದುಡ್ಡಿಲ್ಲಾರ ವ್ಯಾಪಾರ ನಿಲ್ಲಿಸಿ. ಸರ್ ನಿಮ್ಮ ವ್ಯಾಪಾರಗಳು ಹೆಂಗೆ ಶುರುವಾಯ್ತು ಆಮೇಲೆ? ಇದೇ ರೀತಿ ಮಾಡ್ತಾ ಇದ್ದೆ ಸರ್. ಏನಂದರೆ ಬರೋ ಪೇಮೆಂಟ್ ತೊಗೊಳ್ಳೋದು, ಮಾರ್ಕೆಟಲ್ಲಿ ಹಾಕೋದು, ಕಲಿಯೋದು, ಹಾಕೋದು, ಕಲಿಯೋದು. ಏನಂದರೆ ನಾನು ಕರೆಕ್ಟಾಗಿ ಇದು ಲೋನ್ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಿದ್ದೆ. ಒಂದು ಬ್ರದರ್ ಸಪೋರ್ಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ತೊಗೊಂಡೆ 2 ಲಕ್ಷ ತೊಗೊಂಡೆ, ಅದರಲ್ಲೂ ಮಾಡ್ತಾ ಇದ್ದೆ. ಏನು ಮಾಡೋದು, ಎಷ್ಟೇ ಮಾಡೋದು ಒಂದು ಕನ್ಸಿಸ್ಟೆನ್ಸಿ ಸಿಗ್ತಾನೆ ಇರಲಿಲ್ಲ ಸರ್. ಅಲ್ಲಿ ಮಾಡೋದು ಇಲ್ಲಿ ಹೋಗೋದು, ಅಲ್ಲಿ ಮಾಡೋದು ಇಲ್ಲಿ ಹೋಗೋದು. ಇದೇ ರೀತಿ USD ಒಂದು ನಮಗೆ ಸ್ಟ್ರಾಟಜಿ ಸಿಕ್ತು. ಆ USD ಏನಾರು ಸ್ಟ್ರಾಟಜಿ ಬಗ್ಗೆ ಮಾತಾಡ್ಬೇಕಾರೆ, ಆ ಸ್ಟ್ರಾಟಜಿ ಹೇಗೆ ಮಾಡ್ತೀರಾ, ಏನೇನು ಸೆಲ್ ಮಾಡ್ತೀರಾ, ಸ್ವಲ್ಪ ಕ್ಲೂ ಕೊಡಿ. ಸೊ ದಟ್ ನಮ್ಮ ವೀಕ್ಷಕರು, ಯಾಕಂದ್ರೆ ಅವರು ದುಡ್ಡು ಮಾಡ್ಬೇಕಂತ ಆಸೆ ಇದೆ, ನಿಮ್ಮ ಸ್ಟ್ರಾಟಜಿನ ಅವರು ಕಾಪಿ ಮಾಡ್ಬೇಕಂತಿದ್ದಾರೆ. ನೋಡೋಣ, ಲೆಟ್ ದೆಮ್ ಟ್ರೈ. ಬಟ್ ಅಗೇನ್ ಡಿಸ್ಕ್ಲೈಮರ್, ಇದು ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಅವ್ರ ಒಂದು ವ್ಯೂ. ಅವ್ರು ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ನೀವು ಮಾಡಿದ್ರೆ ಫೇಲ್ ಆಗ್ಬೋದು. ಇಟ್ಸ್ ಲೆಫ್ಟ್ ಟು ಯು. ಸೊ ಆ್ಯಂಡ್ ಏನೇ ಒಂದು ರಿಸರ್ಚ್ ಇಲ್ದಿರ, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ದಿರ ಮಾಡಿ. ಸೊ ಯಾವುದೇ ರೀತಿಯಾದ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿದ್ರೆ ಮಾತ್ರ ಈ ಸ್ಟ್ರಾಟಜಿನ ರಿವೀಲ್ ಮಾಡ್ತಾಯಿದೆ. ಎಸ್ ಸರ್, ಏನು ಸ್ಟ್ರಾಟಜಿ ಸರ್ ಅದು ಒಂದು ಸ್ವಲ್ಪ? ಎಸ್ ಸರ್, ಇದು ಬಂದು USD ಅಂತ ಸ್ಟ್ರಾಟಜಿ. ಅಂದರೆ ಒಂದು ಕರೆನ್ಸಿ ಮಾರ್ಕೆಟ್ ಸರ್. ನಮ್ಮ ಇಂಡಿಯಾದಲ್ಲಿ ಆ್ಯಕ್ಚುಲಿ ಯಾರೂ ಮಾಡ್ತಾ ಇಲ್ಲ ಸ್ಟ್ರಾಟಜಿ, ಯಾರೂ ಯೂಸ್ ಮಾಡ್ತಿಲ್ಲ. ನಾನು ಸುಮಾರು ನೋಡಿದ್ದೀನಿ, ಎಲ್ಲೂ ಸಿಗಲಿಲ್ಲ ಸರ್ USD ಅಂತ. ನೀವು ಸೆನ್ಸಿಬಲಲ್ಲಿ ನೋಡ್ಬೋದು ನಾಳೆ ಮಾರ್ಕೆಟ್ ಏನಾಗುತ್ತೆ, USD ಏನಾಗುತ್ತೆ. ಇದನ್ನೇ ನಾನು ನೋಡಿ ಕ್ಯಾಚ್ ಮಾಡಿಕೊಂಡೆ. USD ಏನಕ್ಕೆ ಇದಕ್ಕೆ ನಾನು ಹೋದೆ ಅಂದರೆ ಅಮೌಂಟ್ ಸರ್, ಕ್ಯಾಪಿಟಲ್. ಈಗ ನಿಫ್ಟಿನಲ್ಲಿ ಮಾಡಬೇಕಂದ್ರೆ ನಮಗೆ 2 ಲ್ಯಾಕ್ ಬೇಕು ಸೆಲ್ ಮಾಡೋಕ್ಕೆ. USD ನಮಗೆ ಜಸ್ಟ್ 3,000 ವರ್ಕ್ ಆಗಿಬಿಡುತ್ತೆ. ಓಕೆ. ಇದರಿಂದ ಏನು ಮಾಡಿದೆ, ಫಸ್ಟು ಮಾಡಿದೆ USD ಆಗದೆ. ಅದರಲ್ಲೂ ನಾನು ಫುಲ್ ಟ್ರಯಲ್ ಮಾಡಿದ್ದೀನಿ, ಅದರಲ್ಲೂ ಲಾಸ್ ಆಗಿದೆ, ಇಲ್ಲ ಅಂತಲ್ಲ. ಏನಕ್ಕೆ ಲಾಸ್ ಆಯ್ತು ಅಂದರೆ ನಾನು ಓನ್ಲಿ ಸ್ಟ್ರಾಡಲ್ ಮಾಡಿದೆ. USD ಸ್ಟ್ರಾಡಲ್ ಮಾಡಿದ್ರಿ. ಸ್ಟ್ರಾಡಲಲ್ಲಿ ಒಂದೊಂದು ಲಾಟೆ ಮಾಡಿದ್ರಿ. ಅದರಲ್ಲೂ ನಾನು ಆ್ಯಕ್ಚುಲಿ ಸ್ಟ್ರಾಡಲ್ ಮಾಡಿ ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಕಳೆದಿದ್ದೀನಿ ಅಷ್ಟೇ. ಆ್ಯಕ್ಚುಲಿ USD ಏನಕ್ಕೆ ತೊಗೊಂಡೆ ಅಂದರೆ, ಅದು ಯಾವಾಗಲೂ ನಮಗೆ ರೇಂಜ್ ಬೌಂಡಲ್ಲೇ ಇರುತ್ತೆ, ಸೈಡ್ ವೈಸ್ ಬಿಟ್ಟು ಹೋಗೋದೇ ಇಲ್ಲ. ನಿಫ್ಟಿ ಥರ ಹೋಗೋದೇ ಇಲ್ಲ ಸರ್, ನೀವು ಅಬ್ಸರ್ವ್ ಮಾಡ್ಬೋದು. ಬಿಗ್ ಮೂವ್ ಎಲ್ಲ ಕೊಡಲ್ಲ, ಅದು ಬಿಗ್ ಮೂವ್ನೇ ಕೊಡಲ್ಲ. ಇದೊಂದು ಥಾಟ್ ಬಂತು ನಮಗೆ, ಸೈಡ್ ವೇಸ್ ಇದ್ದರೆ ಯಾವುದು ವರ್ಕ್ ಆಗುತ್ತೆ. ನೀವು ಕ್ಲಾಸ್ ಮಾಡ್ದಂಗೆ ನಮಗೆ ಸ್ಟ್ರಾಂಗಲ್ ತೊಗೊಂಡು ಸೈಡ್ ವೇಸ್ಗೆ ತುಂಬ ಯೂಸ್ ಆಗುತ್ತೆ. ಇದರಿಂದ ನಾನು ಅದಕ್ಕೆ ಇದು ಮಾಡಿದ್ದೆ, ಒಂದು ಪ್ರಾಕ್ಟಿಕಲ್ಲಿ ಟ್ರೈ ಮಾಡಿ. ಯೂಶಲಿ ಅದನ್ನು
ಪ್ರೀಮಿಯಮ್ ಎಷ್ಟು ಕಲೆಕ್ಟ್ ಮಾಡ್ಕೋತಾರೆ? ನಾನು ಸಜೆಸ್ಟ್ ಮಾಡೋದು ನಿಮಗೆ 0.02ನೇ ತೊಗೊಳ್ಳಿ, ಈ ಕಡೆ 0.02 ತಗೊಳ್ಳಿ. ಓಕೆ, ನೀವು 0. ನಮಗೆ ದುಡ್ಡು ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸರ್. 0.02 ತಗೊಳ್ಳೋದು ಒಳ್ಳೇದು, ತುಂಬ ಒಳ್ಳೇದು ಸರ್. 0.02, 0.015 ತೊಗೊಂಡು ಒಳ್ಳೇದು. ನೀವು 50,000 ಹಾಕಿದ್ರೂ ಯೂಶಲಿ ಇದಕ್ಕೆ ಎಕ್ಸ್ಪೈರಿ ಯಾವಾಗಿರುತ್ತೆ ಮತ್ತು ಯಾವಾಗ ಸ್ಟ್ರಾಟಜಿ ಡಿಪ್ಲಾಯ್ ಮಾಡ್ತಾ ಇದ್ರಿ? ನಾನು ಇದು ಎಕ್ಸ್ಪೈರಿ ಬಂದು ಎವರಿ ಫ್ರೈಡೇ ಎಕ್ಸ್ಪೈರಿ. ಓಕೆ, ನಾನು ಸ್ಟ್ರಾಟಜಿ ಆಗ್ತಾ ಇದ್ದೀವಿ ಥರ್ಸ್ಡೇ, ಬಿಫೋರ್ ಒನ್ ಡೇ ಥರ್ಸ್ಡೇ. ಟೈಮಿಂಗ್ಸು 9:30, 9 o'clock. ಒಂದು ದಿವಸ ಬಿಫೋರ್ ಹಾಕ್ಬಿಡ್ತಾರೆ. ಬಿಫೋರ್ ಅದು ಏನು ರಿಸ್ಕ್ ಏನಿಲ್ಲ ಸರ್, ಇಮಿಡಿಯೇಟ್ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ. ಯಾಕಂದರೆ ಒಂದಿನ ಬಿಫೋರ್ ತೊಗೊಳ್ಳೋದೇ ಬೆಟರು. ಯಾಕಂದರೆ ಪ್ರೀಮಿಯಮ್ ಸಿಗ್ತಾ ಇತ್ತು ಸರ್. ನೀವು ಫ್ರೈಡೇಗೆ ಹೋದರೆ ಪ್ರೀಮಿಯಮ್ ಸಿಗಲ್ಲ, ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ಮ್ಯಾಚ್ ಆಗಲ್ಲ. ನೀವು ಥರ್ಸ್ಡೇಗೆ ತೊಗೊಂಡ್ರೆ ನಮಗೆ ಪ್ರೀಮಿಯಮ್ ಆ್ಯಕ್ಚುಲಿ 0.03, 0.02. ಓಕೆ, ನೀವು ಬೆಸ್ಟ್, ನಾನು ಕೇಳೋ ಬೆಸ್ಟ್ ಸ್ಟ್ರಾಟಜಿ ಅಂದರೆ ನೀವು 0.015 ಸ್ಟಾರ್ಟಿಂಗ್ ಮಾಡೋರಿಗೆ ತೊಗೊಂಬಿಡೋದು ಬೆಸ್ಟ್ ಸರ್. ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, 0.15. ಸೊ 0.15 0.015 CPE ಸೆಲ್ ಮಾಡಬೇಕು. ಆ್ಯಂಡ್ ಇದನ್ನು ಗುರುವಾರ ಬೆಳಗ್ಗೆ 9:30 ಹಂಗೆ ಮಾಡೋದು, ಒಂದು ದಿವಸ ಬಿಡೋದು, ಇಷ್ಟೇ ಸ್ಟ್ರಾಟಜಿ. ಸೊ ಇದರಲ್ಲಿ ಏನಾದ್ರು ಬಿಗ್ ಮೂವ್ ಕೊಟ್ಟರೆ ಹೆಂಗೆ ಸರ್? ಏನಾದ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ಏನಾದ್ರು ಇದೆಯಾ? ಆ್ಯಕ್ಚುಲಿ ಬಿಗ್ ಮೂವ್ ಕೊಡೋದಂದರೆ ಇದು ಕೊಡೋದು ಇಲ್ಲ. ಯಾಕಂದರೆ ನೀವು 0.015 0.015 ಸೆಲ್ ಮಾಡಿದ್ರೆ ಓಕೆ, ನಮಗೆ 0.3 ಬ್ರೇಕ್ ಇವನ್ ಆ ಕಡೆ ಈ ಕಡೆ 0.3 ಹೋಗುತ್ತೆ. ಹೌದು, ಎಷ್ಟೇ ಬಿಗ್ ಮೂವ್ ಕೊಟ್ಟರು ಬಿದ್ದರೆ 0.3 0.2 ಬೀಳುತ್ತೆ ಸರ್. ಓಕೆ, ಅದು ಯಾವಾಗಲೂ ಬೀಳಲ್ಲ. ನಮ್ಮ ಮಾರ್ಕೆಟ್ ಏನಾದರೂ ಕ್ರಾಶ್ ಆದರೆ ಅಲ್ಲಿ ಡಾಲರ್ ಫುಲ್ಲು ರೈಸ್ ಆಯ್ತು ಅಂದರೆ, ಅಪ್ಪು ಆಯ್ತು ಅಂದರೆ ಅಪ್ ಮೇಲೆ ಹೋಗುತ್ತೆ. ಲೆಟ್ಸ್ ಸೇ ವರ್ಸ್ಟ್ ಕೇಸು ಏನೋ ಆಯಿತು, ಬಿತ್ತು, ಅದನ್ನು ಏನಾದ್ರು ಮ್ಯಾನೇಜ್ ಮಾಡೋದು ಫೈರ್ ಫೈಟಿಂಗ್ ಏನಾದ್ರು ಕಲ್ತಿದ್ದೀರಾ? ಇಲ್ಲ ಸರ್, ಅದನ್ನೇ ನಾನು ಈಗ ಡೈಮಂಡ್ ಕ್ಲಾಸ್ ತೊಗೊಂಡು ಸರ್ ಹತ್ರ ನಾನು ಕಲಿಬೇಕಂತ ನೆಕ್ಸ್ಟು ಪ್ಲ್ಯಾನ್ ಇದೆ. ಯಾಕಂದರೆ ಡೈಮಂಡ್ ಕ್ಲಾಸ್ ತೊಗೊಳ್ಳೇಬೇಕು. ಇದು ನಮಗೆ ಯಾವುದೇ ನಾವು ಸ್ಟಾಪ್ ಲಾಸ್ ಸೆಟ್ ಮಾಡಲ್ಲ. ಒಂದು ಕಾನ್ಫಿಡೆಂಟ್ ಇದೆ, ಏನು 0.3 ಬೀಳಲ್ಲ 0.3, ಬಟ್ ಅದರ ಮಾಡೋಕ್ಕೆ ಹೋಗಬೇಡಿ. ಡೈಮಂಡ್ ಕ್ಲಾಸ್ ನಾವು ಏನಂದರೆ ಫೈರ್ ಫೈಟ್ ಕಲ್ತ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ ಕೇಸ್ ಇವಾಗ ಗುರುವಾರಗೆ ಹೇಳೋಕ್ಕಾಗಲ್ಲ ಮಾರ್ಕೆಟ್ ಏನಾಗುತ್ತೆ, ಸಡನ್ನಾಗಿ ಫಾಲ್ ಆಗುತ್ತೆ, ಬುಧವಾರಕ್ಕೆ ಫಾಲ್ ಆಗಿಬಿಡುತ್ತೆ. ಫೈರ್ ಫೈಟ್ ಅನ್ನೋದಿದ್ರೆ ನಾವು ಸೇಫಲ್ಲಿ ಆಚೆ ಬರ್ಬೋದು. ಎಸ್, ಡೆಫಿನೆಟ್ಲಿ ಫೈರ್ ಫೈಟಿಂಗ್ ಕಲಿಬೇಕು, ದಟ್ ಈಸ್ ಒನ್ ವೇ. ಸೊ ಇಲ್ಲಿ ನಾನು ಒಂಥರ ಫೈರ್ ಫೈಟಿಂಗು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ 0.015 ನೀವು ಸೆಲ್ ಮಾಡಿದ್ರಲ್ಲ, ಆ 0.015 ಇಫ್ ಇಟ್ ಬಿಕಮ್ಸ್ 0.06 ಆದರೆ ಅಂದರೆ 4 ಪಟ್ಟು ಜಾಸ್ತಿ ಆಗುತ್ತಲ್ಲ, ಅವಾಗ ಬೇಕಾದ್ರೆ ಕಂಪ್ಲೀಟ್ ಸ್ಟ್ರಾಟಜಿನ ಲಾಸ್ಟ್ ಬುಕ್ ಮಾಡ್ಕೊಂಡು ಹೊರಗಡೆ ಬರೋದು ಉತ್ತಮ ಅಂತ ನಾನೊಂದು ಅನಿಸಿಕೆ. ಸೊ ನೋಡೋಣ, ಇದು ಬ್ಯಾಕ್ ಟೆಸ್ಟ್ ಮಾಡಿದ್ರೆ, ಫಾರ್ವರ್ಡ್ ಟೆಸ್ಟ್ ಮಾಡಿದ್ರೆ ವಿ ಕ್ಯಾನ್ ಫೀಲ್ ಬೆಟರ್. ಬಿಕಾಸ್ ಬಿಗ್ ಮೂವ್ ಬರಲ್ಲ, ಬಂದರೆ ಸಿಕ್ಕಾಕೋತೀವಿ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಅಟ್ಲೀಸ್ಟ್ ಒಂದು ಥಾಟ್ ಆದರೂ ಇದ್ರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವು ಏನು ಮಾಡ್ತೀರಾ, ಇದು ಸುಮಾರು ಇದೆ ಸರ್. ಟ್ರೇಡಿಂಗ್ ವ್ಯೂ ಇದೆ. ನೀವು ಟ್ರೇಡಿಂಗ್ ವ್ಯೂನಲ್ಲಿ ಯಾವಾಗ ನೀವು ಎಕ್ಸಿಕ್ಯೂಟ್ ಮಾಡ್ತೀರಾ, ಟ್ರೇಡಿಂಗ್ ವ್ಯೂನಲ್ಲಿ ಬ್ರೇಕ್ ವ್ಯೂನ ಒಂದು ಅಲ್ಲಿ ಅಲರ್ಟ್ ಕೊಡುತ್ತೆ. ನೀವು ರೆಡ್ ಲೈನು ಗ್ರೀನ್ ಲೈನ್ ಅಂತ 83.3ಗೆ ಸ್ಪಾಟ್ ಪ್ರೈಸ್ ಸೆಲ್ ಮಾಡಿರ್ತೀನಿ ಆ ಕಡೆಗೆ. ನಮಗೆ 83.1ಇಂದ 83.6ಗೆ ಬ್ರೇಕ್ ಒನ್ ಇರುತ್ತೆ. ಓಕೆ, ನೀವು 83.1ಗೆ ಟ್ರೇಡಿಂಗ್ ವ್ಯೂನಲ್ಲಿ ಒಂದು ರೆಡ್ ಲೈನ್ ಹಾಕೊಳ್ಳಿ, 83.6ಗೆ ರೆಡ್ ಲೈನ್ ಹಾಕೊಳ್ಳಿ. ನಿಮ್ಗೆ ಇನ್ನೂ ಸೇಫ್ ಅಂದರೆ 83. ಈ ಕಡೆ 5, ಈ ಕಡೆ 83.2ಗೆ ಇಟ್ಕೊಂಡು ಅಲ್ಲಿಗೆ ನೀವು ಆ ಮಿಡ್ಲಲ್ಲೇ ನಿಮಗೆ ಓಡಾಡಿದ್ರೆ ನಿಮಗೆ ಪ್ರಾಫಿಟ್. ಆ ಮಿಡ್ಲ್ ಕ್ರಾಸ್ ಆಗ್ತಾ ಇದ್ರೆ ಅವಾಗ ಒಂದು ಅಲರ್ಟ್ ಇಟ್ಕೊಳ್ಳಿ. ನೀವು ಟ್ರೇಡಿಂಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಅಲರ್ಟ್ ಬಂತಂದರೆ ನೀವು ಅಲ್ಲಿ ಅಲರ್ಟ್ ಆಗ್ಬೋದು. ಆ್ಯಕ್ಚುಲಿ ಇನ್ನೂ 1 ವಾರ ಇತ್ತಂದರೆ ವೆಯ್ಟ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಬಟ್ ರಿಸ್ಕು ನೀವು ಕಲ್ತ್ಕೊಂಡ್ರೆ ನಿಮ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಆ್ಯಕ್ಚುಲಿ ವಾರಕ್ಕೆ ನಾನು ಸಜೆಸ್ಟ್ ಮಾಡೋದು 1% ಮಾಡೋದು ಬೆಟರ್ ಸರ್. ವಾರಕ್ಕೆ 1%, 1.5%. ಅದು ಇದರಲ್ಲಿ 1 ವಾರನೂ ಇಲ್ಲ. ನೀವು ಹಾಕೋದು ಗುರುವಾರ, ಎಕ್ಸಿಟ್ ಆಗೋದು ಶುಕ್ರವಾರ. ಜಸ್ಟ್ ಒಂದು 2 ಡೇಸ್ ಅಷ್ಟೇ ಆಟ. 2 ಡೇಸ್ ಆಟದಲ್ಲಿ 1% ಇಸ್ ಅ ವೆರಿ ವೆರಿ ಡೀಸೆಂಟ್ ಪ್ರಾಫಿಟ್ ವಿತೌಟ್ ಲಾಸ್ ಸರ್. 1.5% ಮಾಡೋದು ವಿತೌಟ್ ಲಾಸು. ನೀವು ಸ್ಟಾರ್ಟಿಂಗ್ 1.5 ಇಟ್ಕೊಂಡೇ ಮಾಡಿ. 1.5% ಅದರಲ್ಲೇ ಸೆನ್ಸಿಬಲ್ ಎಲ್ಲ ತೋರಿಸ್ಬಿಟ್ಟಿದೆ ಸರ್. ನೀವು ಯಾವಾಗ 1.5% ಇಟ್ಕೊಂಡು ಮಾಡ್ತೀರಾ, ನೀವು ಕನ್ಸಿಸ್ಟೆನ್ಸಿ ಎಲ್ಲರೂ ಬರ್ಬೋದು. ಟಿ ಡಿ ಸಾಧಕರು ಎಲ್ಲರೂ ಆಗ್ಬೋದು ಸರ್. ನಿಮ್ಮ ಇನ್ಸ್ಪಿರೇಷನ್ ಎಲ್ಲರೂ ಆಗ್ಬೋದು. 1.5% ಇಟ್ಕೊಂಡು ಮಾಡಿದ್ರೆ, ಯಾಕಂದರೆ ಇವಾಗ ನೀವು 1.5% ಇಟ್ಕೊಂಡ್ರೆ ನಿಮ್ಗೆ ಅಮೌಂಟ್ ಕಡಿಮೆ ತೋರಿಸ್ಬೋದು. ನೀವು ದುಡ್ಡು ಹಾಕ್ಬಿಟ್ಟು ನೀವು ಮಾಡಿ. ಯಾವುದೇ ಕಾರಣಕ್ಕೂ ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನೀವು ಇಲ್ಲ ಅಂದರೂ ಮಂತ್ಲಿ 60,000 ಮಾಡ್ಬೋದು. 10 lakh ಕ್ಯಾಪಿಟಲ್ ಒಂದು 6% ವರೆಗೂ ಮಾಡ್ಬೋದು. 6,000. ಸೊ ಇವರು ಓವರಾಲ್ ಒಂದು ಪರ್ಫಾರ್ಮೆನ್ಸ್ ಶೀಟ್ನ ನೋಡ್ತಾ ಇದ್ದಾರೆ. ಸೊ ಆಪ್ಷನ್ ಸೆಲ್ಲಿಂಗಲ್ಲಿ ಇವರು ಕರೆನ್ಸೀಸ್ ಸೆಲ್ಲಿಂಗಲ್ಲಿ ರಫ್ಲಿ ತಿಂಗಳಿಗೆ ಐ ಥಿಂಕ್ ಯು ಮೇಡ್ ಮೋರ್ ದೆನ್ 7% ವರೆಗೂ ಮಾಡಿದ್ದೀರಾ. ಆ್ಯಂಡ್ ಕ್ಯಾಶ್ ಮಾರ್ಕೆಟಲ್ಲಿ ಅದೊಂದು 3% ಅಂದ್ರೂ ಒಂದು 10% ಇಸ್ ಅ ಗುಡ್ ಪ್ರಾಫಿಟ್. ಸೊ ಕ್ಯಾಶ್ ಮಾರ್ಕೆಟಲ್ಲೂ ದುಡ್ಡು ಮಾಡ್ತಾರೆ.
ಜೊತೆಗೆ ಆಪ್ಷನ್ ಸೆಲ್ಲಿಂಗಲ್ಲೂ ದುಡ್ಡು ಮಾಡ್ತಾರೆ, ಡಬಲ್ ಧಮಾಕ. ತುಂಬ ಜನಕ್ಕೆ ಡಬಲ್ ಧಮಾಕ ಹೆಂಗೆ ಮಾಡೋದು ಗೊತ್ತಿಲ್ಲ. ಎಲ್ಲ ದುಡ್ಡನ್ನ ಶೇರ್ಸಲ್ಲಿ ಹಾಕಿರ್ತಾರೆ, 10 ಲಕ್ಷ 20 ಲಕ್ಷ 1 ಕೋಟಿನೂ ಶೇರ್ಸಲ್ಲಿ ಇಟ್ಟಿದ್ದಾರೆ. ಏನಾದ್ರು ತಿಂಗಳಿಗೆ ಬರುತ್ತಾ ಸರ್ ಅಂದರೆ ಏನೂ ಬರಲ್ಲ ಸರ್, ಶೇರ್ ಎದ್ರೆ ಬರ್ತದೆ ಅಂತಾರೆ. ಅಂದರೆ ಅವ್ರಿಗೆ ಬಾಡಿಗೆ ಹೆಂಗೆ ತಗೊಳ್ಳೋದು ಗೊತ್ತಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ನೀವು ಇಲ್ಲಿ ಮನೆಯೂ ತೊಗೋಬೋದು, ಮನೆಯಲ್ಲೂ ನೀವು ಇರ್ಬೋದು. ಬಟ್ ನೀವು ಮನೆ ತೊಗೊಂಡು ಮನೇಲಿ ನೀವೇ ಇದ್ದೀರಾ, ಬಟ್ ಆದರೂ ನಿಮಗೆ ಬಾಡಿಗೆ ಕೊಡ್ತಾರೆ. ಅಂದರೆ ಏನು, ನೀವು ಶೇರ್ಸನ್ನು ತೊಗೋಬೋದು, ಶೇರ್ಸ್ ಬೆಳೆದ್ರೆ ಅಲ್ಲೂ ದುಡ್ಡು ಬರುತ್ತೆ, ಅದನ್ನು ಪ್ಲೆಡ್ಜ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ಇಲ್ಲಿ ಬಾಡಿಗೆನೂ ದುಡಿಬೋದು. ಆ ಬಾಡಿಗೆ ದುಡಿಯೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ದಟ್ ಈಸ್ ಒನ್ ಬಿಗ್ ಅಡ್ವಾಂಟೇಜ್ ಆಫ್ ಆಪ್ಷನ್ ಸೆಲ್ಲಿಂಗ್. ಸೊ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಿರೋದು ಎರಡರಲ್ಲೇ, ಒಂದು ಕ್ಯಾಶ್ ಮಾರ್ಕೆಟ್, ಇನ್ನೊಂದು ಆಪ್ಷನ್ ಸೆಲ್ಲಿಂಗ್. ಇವ್ರು ಕ್ಯಾಶ್ ಮಾರ್ಕೆಟಲ್ಲೂ ದುಡ್ಡು ಮಾಡಿದ್ದಾರೆ, ಆಪ್ಷನ್ ಸೆಲ್ಲಿಂಗಲ್ಲೂ ದುಡ್ಡು ಮಾಡಿದ್ದಾರೆ. ಈಸ್ ಒನ್ ಆಫ್ ದ ವೆರಿ ಐಡಿಯಲ್, ಅಂದರೆ ಕರೆಕ್ಟಾಗಿ ಕಲ್ತು ನಾವು ಹೇಳಿರೋದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರೋವಂಥ ಸ್ಟೂಡೆಂಟ್ ಇವರು. ಸೊ ನೆಕ್ಸ್ಟ್ ಸರ್, ಈ ಜರ್ನಿಗಳಲ್ಲಿ 3 ಮಂತ್ಸ್ ಪೀರಿಯಡಲ್ಲಿ ನೋಡಿದೆ. ಸೊ 3 ಮಂತ್ಸ್ ಪೀರಿಯಡ್ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಇದೆ. ವೆರಿ ಗುಡ್. ಸೊ ಫಾರ್ ವೆರಿ ಗುಡ್. ಅಪ್ಕಮಿಂಗ್ ಚಾಲೆಂಜಸ್ ಬಗ್ಗೆನೂ ನೀವು ಹೇಳಿದ್ರಿ, ನಾನು ಡೈಮಂಡ್ ಕ್ಲಾಸ್ ತೊಗೊಂಡು ಇದೆಲ್ಲ ಕಲ್ತ್ಕೊಳ್ತೀನಿ ಅಂತ. ಬಟ್ ಈ ಒಂದು ಜರ್ನಿಯಲ್ಲಿ ನಿಮ್ಗೆಲ್ಲರೂ ಇಲ್ಲೇನಾದ್ರು ಸಾಧನೆ ಮಾಡ್ಬೋದು ಅನ್ಸುತ್ತಾ ಸ್ಟಾಕ್ ಮಾರ್ಕೆಟಲ್ಲಿ? ಖಂಡಿತ ಮಾಡ್ಬೋದು ಸರ್, ಯಾಕಂದರೆ ಪ್ರಾಪರ್ ನಾಲೆಜ್ ಇರಬೇಕು. ಅದಕ್ಕೆ ಒಂದು ನೀವು ಹೇಳ್ದಂಗೆ ಗುರು ಅನ್ನೋದು ಇರಲೇಬೇಕು. ಆ ಗುರು ಇಲ್ಲೇ TDಗೆ ಬಂದರೆ ಸಿಗ್ತಾರೆ. ನಾವು ನಂದು ಏನಂದರೆ ಆ್ಯಕ್ಚುಲಿ ನಾನು ಡೈಮಂಡ್ ಕ್ಲಾಸ್, ಇದು ಗೋಲ್ಡ್ ಕ್ಲಾಸು ತೊಗೊಂಡಿಲ್ಲ. ಅದು ವಿತೌಟ್ ಗೋಲ್ಡ್ ಕ್ಲಾಸಿಂದ ಸರ್ ವೀಡಿಯೋಸ್ಗಳು ನೋಡಿ ನಮ್ಮ ಫ್ರೆಂಡು ಬುಕ್ ತೊಗೊಂಬಂದು ಅದರಲ್ಲೇ ಕಲ್ತು ನಾನು ಸರ್ ಇನ್ಸ್ಪಿರೇಷನ್ ವೀಡಿಯೋಗಳು ನೋಡೇ ಕಲ್ತು ನಾನು ಮಾಡಿದ್ದೀನಿ. ನಾನು ನೆಕ್ಸ್ಟು ಡೈಮಂಡ್ ಕ್ಲಾಸ್ ತೊಗೊಳ್ಳೇಬೇಕಂತ ಇದ್ದೀನಿ. ಅದು ವಿಡಿಯೋ ನೋಡೋದು ಬೇಡ, ಡೈಮಂಡ್ ಕ್ಲಾಸ್ ನೋಡೇ ಕಲ್ಯಾಣ ಅಂತ. ಸೊ ಈ ಒಂದು ಜರ್ನಿ ಸರ್, ಅಂದರೆ ನಿಮಗೆ TD ಬಗ್ಗೆ ಅಂದರೆ ಯಾರಾದರೂ ಹೇಳಿದ್ರಾ ಇಲ್ಲಾಂದ್ರೆ ಯೂಟ್ಯೂಬಲ್ಲಿ? ಅದು ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗಿದ್ದೆ ಮಂಜು ಅಂತ ಫ್ರೆಂಡು. ಏನು ಮಾಡ್ತಾ ಇದ್ರಲ್ಲ ಸರ್, ಎಲ್ಲಿ ಏನು ಮಾಡೋದು ಗೊತ್ತೇ ಆಗ್ತಲ್ಲ. ನೀವೊಂದು ಬಿಟ್ಟಿದ್ರಿ 0 to Hero. ಓಕೆ, ಆ ಒಂದು ನಮಗೆ ಭಾರಿ ಇನ್ಸ್ಪಿರೇಷನ್ ಆಯ್ತು ಸರ್. ಅದು ಈಗಲೂ ನೋಡ್ತಾ ಇರ್ತೀನಿ. ಅದು ನೋಡಿದೆ ಒಂದು ಮೋಟಿವೇಶನ್. ನೀವು ಮಾಡಿರೋ ಸ್ಪೀಚು ಎಲ್ರಿಗೂ ಮುಟ್ಟುತ್ತೆ ಸರ್. ಈ ಥರ ಯಾರು ಈ ಥರ ಹೇಳ್ಕೊಡೋದು ಯಾರೂ ಸಿಗಲ್ಲ. ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರೋದು ನೀವು. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಇದು ಅದನ್ನು ಇನ್ನೊಂದು ಸರಿ ಬೇಕಾದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ, 0 to Hero ನೋಡಿ. ಸರ್ ಎಷ್ಟು ಕಷ್ಟ ಬಿದ್ದು ಮೇಲೆ ಬಂದಿದ್ದಾರೆ ಅದನ್ನೆಲ್ಲ ನೋಡಿ. ಸರ್ರೇ ಆರಾಮಾಗಿ ಮಾಡ್ಕೊಂಡು ಇದ್ಬಿಡ್ಬೋದಿತ್ತು. ಇವಾಗ ಸರ್ ಮನೇಲಿ ಇದ್ದರೆ ನಾನು ಈ ಥರ ಬರೋಕ್ಕೆ ಆಗ್ತಾನೆ ಇರಲಿಲ್ಲ. ಈ ಪ್ಲಾಟ್ಫಾರ್ಮ್ ಸಿಗ್ತಾನೆ ಇರಲಿಲ್ಲ, ಎಲ್ಲೂ ಸಿಗೋದು ಇಲ್ಲ. ಇದು ಸಿಕ್ಕಿದ್ದು ಆಪರ್ಚುನಿಟಿ ಎಲ್ಲ ನಮ್ಮ ಸರ್ರಿಂದನೇ. TD ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅನ್ನೋದು ನನ್ನ ಒಂದು. ಥ್ಯಾಂಕ್ ಯು ಸರ್. ತುಂಬ ಇದೆ ಸರ್. ಸೊ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ನೀವ್ಯಾಕೆ ಅಂದರೆ ಹೇಳೋದಂದರೆ ಸ್ವಲ್ಪ ಜನ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಇನ್ನೇನು ಕೆಲಸ. ಕಾಲು ಎಳೆಯೋರು ಕಾಲು ಕೆಳಗಡೆನೇ ಇರ್ತಾರೆ. ಏನಂದರೆ ಪ್ರತಿ ವಿಡಿಯೋಗೂ ಬಂದ್ಬಿಟ್ಟು ನೀವ್ಯಾಕೆ ಕೋಚಿಂಗ್ ನಡೆಸ್ತೀರಾ, ಇಫ್ ಈಸ್ ಎ ಗುಡ್ ಟ್ರೇಡರ್ ಈ ವಿಲ್ ಬಿ ಟ್ರೇಡಿಂಗ್ ಅಂದರು. ಸೊ ನಾನು ಗುಡ್ ಟ್ರೇಡರಾ ಬ್ಯಾಡ್ ಟ್ರೇಡರ್ ಅಂತ ಒಂದು ಕೆಲವು ದಿನಗಳಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ವೆರಿ ಸೂನ್ ಐ ವಿಲ್ ಕಮ್ ಅಪ್ ವಿತ್ ಮೈ P&L. ಸೊ ಬಟ್ ಇವತ್ತು ಗುಡ್ ಟ್ರೇಡರ್ನ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ನಾನು ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಟ್ಟಿರಲಿಲ್ಲ ಅಂದರೆ ಇವತ್ತು ಬೆನಕ ಕುಮಾರು ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇರಲಿಲ್ಲ. ಬಂದಿದ್ರು ಸಹ ಅವರು ಏನೂ ಗೊತ್ತಿಲ್ದಿರ ಏನೋ ಮಾಡಿ ಮಿಸ್ಟೇಕ್ಸ್ ಮಾಡಿ ದುಡ್ಡು ಕಳ್ಕೊಂಡು ಲೂಸರ್ ಆಗೇ ಹೋಗ್ತಾಯಿದ್ರು. ಇವತ್ತು ಅವರು ಲೂಸರಿಂದ ವಿನ್ನರ್ ಆಗಿ ಇಲ್ಲಿ ಬಂದು ಕೂತಿದ್ದಾರೆ, ಸಾಧಕರು ಸೀಟಲ್ಲಿ ಕೂತಿದ್ದಾರೆ. ಅಂದರೆ ಸೊ ಒಂದು ಟರ್ನ್. ಸೊ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಟರ್ನ್ ಸಿಕ್ಕಿದೆ ನಮ್ಮ ಸಂಸ್ಥೆಯಿಂದ. ಅದನ್ನು ಅವರೇ ಖುದ್ದಾಗೆ ಹೇಳ್ತಾ ಇದ್ದಾರೆ. ಸೊ ಏನೇ ಒಂದು ಮೋಟಿವೇಶನ್ನು ಏನೇ ಒಂದು ಮಾಡಬೇಕಂದ್ರೂ ಅವ್ರ ಫ್ಯಾಮಿಲಿ ಸಪೋರ್ಟ್ ಸಹ ಅವ್ರಿಗೆ ಸಿಕ್ಕಿದೆ. ಜೊತೆಗೆ ಅವ್ರ ಫ್ರೆಂಡು ಮಂಜು ಅವರು, ರಾಜೇಶ್ ಇಬ್ಬರೂ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಫ್ರೆಂಡ್ಸೂ ಸಹ ಏನೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಫೀಲ್ಡ್ಗೆ ಹೋಗ್ತಾ ಇದ್ದಾನೆ ಅಂದರೆ ವ್ಯಾಪಾರದಲ್ಲಿ ಎಲ್ಲರೂ VP ಇರ್ತಾರೆ. ಸ್ಟಾಕ್ ಮಾರ್ಕೆಟ್ ಒಂದು ವ್ಯಾಪಾರ, ಇದು ಶ್ರೀಮಂತರ ವ್ಯಾಪಾರ. ಈ ವ್ಯಾಪಾರನ ಕಲಿಯೋದು ಟೈಮಲ್ಲಿ ಸಪೋರ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಎಷ್ಟೋ ಜನ ವೀಕ್ಷಕರು ನಿಮ್ಮ ಫ್ರೆಂಡ್ಸು ಸಹ ಸ್ಟಾಕ್ ಮಾರ್ಕೆಟ್ ಕಲಿತಾ ಇದ್ದಾರೆ, ಅವ್ರನ್ನ ಡಿಮೋಟಿವೇಟ್ ಮಾಡಿ ಹೋಗಬೇಡ ಕಳ್ಕೊತೀಯ ಹಂಗೆ ಹಿಂಗೆ ಹೇಳೋ ಬದಲು ಕಲ್ತ್ಕೊಂಡು ಮಾಡು. ಕಲಿಕೆಗೆ ಎಂಡೇ ಇಲ್ಲ, ನೀವು ಕಲ್ತ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸರ್ ನೀವು ಅಷ್ಟೆಲ್ಲ ಡಿಪ್ಲೊಮಾ ಮಾಡಿ ಇಷ್ಟೆಲ್ಲ ಓದಿದ್ದಕ್ಕೆ ಕೆಲಸ ಸಿಗ್ತದೆ. ಅದೇ ಥರ ದುಡ್ಡನ್ನು ದುಡಿಸೋದೂ ಒಂದು ಕಲೆ ತಾನೆ. ಸೊ ಡೆಫಿನೆಟ್ಲಿ ದುಡ್ಡನ್ನು ದುಡಿಸೋ ಆಸೆ ಇದ್ದರೆ ನೀವು ಸ್ಟಾಕ್ ಮಾರ್ಕೆಟ್ ಬಂದು ದುಡ್ಡನ್ನು ದುಡಿಸ್ರಿ. ಸೊ ನೀವು ಕೆಲಸ ಮಾಡ್ತೀನಿ ಕಷ್ಟಪಡ್ತೀನಿ ಅಂದರೆ ನೀವು ಎಷ್ಟೇ ಕಷ್ಟಪಟ್ಟರು ನೀವು ಶ್ರೀಮಂತರಾಗಲ್ಲ. ಯಾವಾಗ ದುಡ್ಡನ್ನು ದುಡಿಸೋ ಅಂಥ ಕಲೆ ನಿಮ್ಮಲ್ಲಿ ಬರುತ್ತಲ್ಲ ಆವಾಗ ನೀವು ಶ್ರೀಮಂತರಾಗ್ತೀರ. ಸೊ ನೀವು ಎಷ್ಟೇ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟರು ಶ್ರೀಮಂತರಾಗಕ್ಕೆ ಚಾನ್ಸೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಕಷ್ಟಪಟ್ಟು ಶ್ರೀಮಂತರಾಗೋದು ಕಷ್ಟ ಆಗುತ್ತೆ. ಅದೇ ದುಡ್ಡಿಂದ ಕಷ್ಟಪಡಲೇಬೇಕು. ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ದುಡಿಲೇಬೇಕು, ಕಷ್ಟಪಡಲೇಬೇಕು. ನಾನು ಸಹ ಸರ್ಟೆನ್ ಇಯರ್ಸ್ ಕೆಲಸಗಳಿಗೆ ಹೋಗಿ ದುಡ್ಡನ್ನು ದುಡ್ಕೊಂಡು ಅದನ್ನು ಬರ್ನ್ ಮಾಡಿ ಎಲ್ಲನೂ
ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲ ಬರ್ನ್ ಮಾಡಿ ಎಲ್ಲ ಲಾಸ್ ಮಾಡಿಕೊಂಡೆ. ಆಮೇಲೆ ನಿಧಾನಕ್ಕೆ ಕ್ಯಾಪಿಟಲ್ನ ಬಿಲ್ಡ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ ಬರೋದು ಒಳ್ಳೆದು. ಹಾಗಂತೇಳಿ ಕೆಲಸ ಕ್ವಿಟ್ ಮಾಡಿ ಬರೋದು ತುಂಬ ಮೂರ್ಖತನ ಆಗುತ್ತೆ. ಕೆಲಸ ಕ್ವಿಟ್ ಮಾಡಬೇಡಿ, ಇರೋ ಕೆಲಸನ ಕಂಟಿನ್ಯೂ ಮಾಡಿ, ಅಲ್ಲಿನೂ ಅರ್ನಿಂಗ್ ಆಗಲಿ, ಇಲ್ಲಿನೂ ಸೆಕೆಂಡ್ರಿ ಸೋರ್ಸ್ ಆಫ್ ಅರ್ನಿಂಗ್ ಆಗಲಿ. ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟ್ನ ಕೆರಿಯರ್ ಮಾಡ್ಕೋಬೇಕಾದ್ರೆ ಇವ್ರು ರಿಕ್ವೈರ್ ಹ್ಯೂಜ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಯಾರೋ ಒಬ್ಬರು ಇವ್ರು ಕಂಪ್ಲೀಟ್ ಕೆರಿಯರ್ ಮಾಡ್ಕೊಳಕ್ಕಾಗಲ್ಲ. ಸೊ ಸೈಡ್ ಇನ್ಕಮ್ ಥರ ಯೋಚನೆ ಮಾಡಿ, ಪ್ಯಾಸಿವ್ ಇನ್ಕಮ್ ಈಸ್ ಮೋರ್ ದನ್ ಎನಫ್ ಅಂತ ಅನಿಸುತ್ತೆ. ಸರ್, ಏನು ಹೇಳೋಕ್ಕೂ ಇಷ್ಟಪಡ್ತೀರಾ ನಮ್ಮ ಕರ್ನಾಟಕದ ವೀಕ್ಷಕರಿಗೆ, ಟ್ರೇಡರ್ಸ್ ಕಮ್ಯುನಿಟಿಗೆ, ಆ್ಯಂಡ್ ನಮ್ಮ ಟಿ ಡಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಟ್ರೇಡಿಂಗ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಜನಗಳಿರೋಂಥ ಒಂದು ಮೂಢನಂಬಿಕೆಗಳು ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಎಲ್ಲರಿಗೂ ಟ್ರೇಡಿಂಗ್ ಅಂದರೆ ಒಂದು ಭಯ. ಟ್ರೇಡಿಂಗ್ ಅಂದರೆ ಯಾರಿಗೇನ ಹೇಳಿ ನೀವು ಹೋದರೆ ಇದು ಲಾಸ್, ಟ್ರೇಡಿಂಗ್ ಬೇಡ. ಅದೇ ಅವ್ರಿಗೆಲ್ಲ ಯಾರು ಹೇಳಿದಾರೋ ಗೊತ್ತಿಲ್ಲ ಸರ್. ಟ್ರೇಡಿಂಗ್ ಅಂದರೆ ಇದಪ್ಪ ಸರಿ ಇಲ್ಲ, ಇದು ದೂರ ಹೋಗ್ಬಿಡಿ ಅಂತ. ಅದು ಬಟ್ ಅವ್ರಿಗೆ ಹೆಂಗೆ ಕ್ಯಾಚ್ ಆಗಿದೆಯೋ ಗೊತ್ತಿಲ್ಲ. ಟ್ರೇಡಿಂಗ್ ಅಂದರೆ ಯಾಕೆ ಇಷ್ಟು ಭಯ ಬೀಳ್ತಾರೆ ಅಂತ. ಟ್ರೇಡಿಂಗಲ್ಲಿ ಏನೂ ಭಯ ಇಲ್ಲ. ದುಡ್ಡು ಮಾಡೋದಂದರೆ ಇದು ಒಂದೇ ಟ್ರೇಡಿಂಗ್ ಜಾಗ. ನೀವು ಬಿಸ್ನೆಸ್ ಮಾಡೋದ್ರಲ್ಲಿ ಇಲ್ಲೇ ಆ ಬಿಸ್ನೆಸ್ ಏನು ನಿಮ್ಮ ಟ್ಯಾಲೆಂಟ್ ಇದೆ ಅದನ್ನು ಇಲ್ಲಿ ತೋರಿಸಿ. ಟ್ರೇಡಿಂಗ್ ತುಂಬ ಒಳ್ಳೆ ಪ್ಲಾಟ್ಫಾರ್ಮು. ತುಂಬ ಚೆನ್ನಾಗಿ ಕಲಿಬೇಕಂದ್ರೆ ನಮ್ಮದು ರಾಜನಗರ ಟಿ ಡಿ ಅಕಾಡೆಮಿ ಇದೆ, ಅಲ್ಲಿ ಕಲೀರಿ. ಅಲ್ಲಿ ಹೇಳ್ಕೊಡೋಷ್ಟು ಇನ್ನೆಲ್ಲೂ ಹೇಳ್ಕೊಡಲ್ಲ. ಅದು ತುಂಬ ದೊಡ್ಡ ಸಂಸ್ಥೆಯಾಗಿ ಬೆಳೆಯುತ್ತೆ. ನೀವು ಅಲ್ಲಿ ಜಸ್ಟ್ 6,500 ಅಂತ ನೀವು ಯೋಚನೆ ಮಾಡಬೇಡಿ. 6,500 ಅಲ್ಲ, ಅದು ಆ್ಯಕ್ಚುಲಿ 16,000 ಕೊಟ್ಟರು ಮೋಸ ಇಲ್ಲ. ನೀವು 6,500 ಕೊಟ್ಟು ನೀವು ಅದನ್ನು ಇದು ಮಾಡ್ಕೊಬೇಡಿ. ಕಲೀರಿ, ತುಂಬ ಕಲೀರಿ. ಕಲಿತಷ್ಟು ನಿಮಗೆ ನಾಲೆಜ್ ಗೈನ್ ಆಗುತ್ತೆ. ನೀವು ಹೆಂಗೆ ಕಾಲೇಜಲ್ಲಿ ಓದ್ತಿರೋ ಅದನ್ನೇ ಓದೋದನ್ನ ಇಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ. ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ನಿಮ್ಗೆ ಅರ್ನ ಆಗೇ ಆಗುತ್ತೆ. ಮನೋಜ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಂಬ ಭಾರಿ ಇನ್ಸ್ಪಿರೇಷನ್ ಎಲ್ಲರಿಗೂ. ಸೊ ಈ ಒಂದು ಸ್ಟೋರಿನ ನೀವು ಕೇಳಿದವಾಗ ಏನು ಅನಿಸ್ತಾ ಇದೆ ಅಂದರೆ, ಒಬ್ಬ ಲಾಸ್ ಆಗಿರೋ ಟ್ರೇಡರು ಸಹ ಪ್ರಾಫಿಟಬಲ್ ಆಗ್ಬೋದು. ಒಂದು ದೃಢ ಸಂಕಲ್ಪ ಇದ್ದು ಕಲ್ತು ಮಾಡ್ತೀನಿ ಅಂತ ಹೋದವಾಗ ಏನು ಬೇಕಾದ್ರೂ ಸಾಧನೆ ಆಗುತ್ತೆ. ಸೊ ಏನೋ ಒಂದು ಟಿಪ್ಸನ್ನು ನಂಬಿ ಇನ್ನೊಬ್ಬರಿಗೆ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟು ಮಾಡೋದ್ರಿಂದ ಯಾವತ್ತೂ ನೀವು ಲಾಸ್ ಮಾಡ್ಕೊಳ್ಳೋದೇ ಹೊರತು ಪ್ರಾಫಿಟ್ ಅಂತೂ ಆಗಲ್ಲ. ಸೊ ಯಾರ್ಯಾರು ಟಿಪ್ಸನ್ನು ನಂಬಿ ಇವಾಗಲೂ ಸಹ ಟಿಪ್ಸ್ ತೊಗೊತಾ ಇದ್ದೀರಾ, ಟೆಲಿಗ್ರಾಮ್ ಆ್ಯಪ್ಗಳನ್ನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಟೆಲಿಗ್ರಾಮಿಂದನೇ ಸ್ಕ್ಯಾಮ್ ಆಗ್ತಾ ಇರೋದು. ಟೆಲಿಗ್ರಾಮ್ ಆ್ಯಪನ್ನು ನಿಮ್ಮ ಮೊಬೈಲಲ್ಲಿ ಯಾರ್ಯಾರು ಇದ್ದಾರೋ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಟೆಲಿಗ್ರಾಮಿಂದನೇ ತುಂಬ ಜನ ಲೈಫೇ ಹಾಳು ಮಾಡ್ಕೊಂಡಿದ್ದಾರೆ. ಟೆಲಿಗ್ರಾಮ್ ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿ, ಟಿಪ್ಸನ್ನು ತಗೋಬೇಡಿ. ಯಾರು ಕಾಲ್ ಬಂದರೆ ಫಸ್ಟ್ ಕಾಲಿಗೆ ಬಿದ್ದುಬಿಡಿ ಅವ್ರಿಗೆ. ಸೊ ಯಾವುದೇ ಕಾರಣದ್ರೂ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡಬೇಡಿ, ಪಾಸ್ವರ್ಡ್ಗಳನ್ನ ಶೇರ್ ಮಾಡಬೇಡಿ. ಎಷ್ಟೇ ಕಷ್ಟ ಆದರೂ ಕಲ್ತು ಮಾಡಿ, ಎಲ್ಲಾದರೂ ಕಲೀರಿ. ಹೆಡ್ಜಿಂಗ್ ಹೇಳ್ಕೊಡೋದು ಇಡೀ ಭಾರತದಲ್ಲಿ 2 ರಿಂದ 3 ಇನ್ಸ್ಟಿಟ್ಯೂಟ್ ಅಷ್ಟೇ. ಎಲ್ಲೂ ಹೆಡ್ಜಿಂಗ್ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಹೇಳ್ಕೊಡೋದು ತುಂಬ ಕಠಿಣ. ಅದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ತುಂಬ ಈಸಿ, ಹೇಳ್ಕೊಡೋದು ಕಠಿಣ. ಸೊ ಅದು ಹೇಳ್ಕೊಡೋದು ಒಂದು ಕಲೆ, ಅದು ಎಲ್ಲರಿಗೂ ಬರಲ್ಲ. ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋವಂಥ ಇನ್ಸ್ಟಿಟ್ಯೂಟ್ಗಳು ಕರ್ನಾಟಕದಲ್ಲಿ ಬೆರಳೆಳಿಕೆ ಲೆಕ್ಕನೇ ಇಲ್ಲ, ಅಷ್ಟಿದ್ದಾವೆ. ನನ್ನ ಕಣ್ಮುಂದನೇ ಓಪನ್ ಆಗಿ ನನ್ನ ಕಣ್ಮುಂದನೇ ಮುಚ್ಚೋಗಿರೋ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಅದು ಹೇಳ್ಕೊಡೋಕೆ ಆಗೋವಂಥ ಗೊತ್ತಿರೋವಂಥ ಜ್ಞಾನಿಗಳು ಅದನ್ನು ತಲೆಯಲ್ಲಿ, ಒಂದು ಸ್ಟೂಡೆಂಟ್ ತಲೆಗೆ ಸಬ್ಜೆಕ್ಟ್ನ, ಕಠಿಣವಾಗಿರೋ ಸಬ್ಜೆಕ್ಟ್ನ ತುಂಬ ಸಾಫ್ಟಾಗಿ, ಕೂಲಾಗಿ, ನೀಟಾಗಿ ತಲೆಯಲ್ಲಿ ಕೂರಿಸೋವಂಥ ಗುರುಗಳು ಯಾರಿದ್ದಾರೋ ಅವ್ರ ಹತ್ರ ಹೋಗಿ ಕಲ್ತ್ಕೊಳ್ಳಿ. ನಮ್ಮ ಹತ್ರನೇ ಬನ್ನಿ ಅಂತ ಹೇಳ್ತಾರೆ. ಎಲ್ಲಾದರೂ ಹೋಗಿ ಕಲೀರಿ, ಹೆಡ್ಜಿಂಗ್ ಕಲೀರಿ. ಕ್ಯಾಶ್ ಮಾರ್ಕೆಟ್ ಆ್ಯಂಡ್ ಆಪ್ಷನ್ ಸೆಲ್ಲಿಂಗು, ಹೆಡ್ಜಿಂಗ್ ಎಲ್ಲ ಹೇಳ್ಕೊಡ್ತಾರೋ ಕಲೀರಿ. ಸೊ ನಿಮಗೆಲ್ಲ ಒಳ್ಳೆಯದಾಗಲಿ. ಟ್ರೇಡಿಂಗ್ ಕಮ್ಯುನಿಟಿ ಯಾರ್ಯಾರು ನೋಡ್ತಾ ಇದ್ದೀರೋ, ಸೊ ನೀವು ಸಹ ಟ್ರೇಡರ್ಸು, ಸುಮ್ಮನೆ ನೇಕೆಡ್ ಆಪ್ಷನ್ಸು, ನೇಕೆಡ್ ಫ್ಯೂಚರ್ಸ್ ಮಾಡಬೇಡಿ. ನಿಮ್ಮ ಲೈಫು ಕತ್ಲ ಕಡೆ ಹೋಗ್ಬಿಡುತ್ತೆ. ನೀವು ಬೆಳಕು ಕಡೆ ಬರಬೇಕಂದ್ರೆ ರೆಡ್ ಬಟನ್ ಒತ್ತಲೇಬೇಕು, ಅವಾಗೆ ನಿಮ್ಮ ಲೈಫಲ್ಲಿ ಬೆಳಕಾಗೋದು. ಸೊ ನಮ್ಮ ಬೆನಕ ಕುಮಾರ್ ಅವರು ರೆಡ್ ಬಟನ್ ಒತ್ತಿ ಬೆಳಕು ಕಡೆ ಬಂದಿದ್ದಾರೆ. ನೀವು ಸಹ ಬೆಳಕು ಕಡೆ ಬರಲಿ ಅಂತ ಕೇಳ್ಕೊಂತ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.